ಎಲ್ಲರಿಗೂ ನಮಸ್ಕಾರ. ಈ ದಿನದ ವಚನಾರ್ಥ ಚಿಂತನೆಯ ಭಾಗವಾಗಿ ಡಾಕ್ಟರ್ ಟಿ.ಆರ್. ಚಂದ್ರಶೇಖರ್ ಅವರ ವಚನ ಸಂಸ್ಕೃತಿ, ಚನ್ನಬಸವಣ್ಣನವರ ಭಿನ್ನ ಸ್ವರ, ಸಂಕ್ರಮಣ ಏಪ್ರಿಲ್ 1998. ಈ ಲೇಖನದ ಒಂದು ಪರಾಮರ್ಶೆಯನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ. ಸದರಿ ಲೇಖಕರ ಪ್ರಕಾರ ಚನ್ನಬಸವಣ್ಣನು ವೀರಶೈವ ಲಿಂಗಾಯತ ಧರ್ಮತತ್ವ ಪ್ರತಿಪಾದನೆಗೆ ಸಂಬಂಧಿಸಿ ಭಿನ್ನಮತೀಯ, ವಚನ ಸಂಸ್ಕೃತಿಗೆ ಸ್ಥಾವರ ರೂಪ ನೀಡಿದ, ಅತಿ ಸಂಪ್ರದಾಯನಿಷ್ಠನಾಗಿ ಇತರೆ ಪ್ರಗತಿಶೀಲ ಶರಣರಿಗಿಂತ ಭಿನ್ನವಾದ ನಿಲುವು ತಾಳಿದವನು. ಮುಖ್ಯವಾಗಿ ವಚನ ಸಂಸ್ಕೃತಿಯು ಪ್ರತಿಪಾದಿಸಿ ಲಿಂಗ ಸಮಾನತೆ, ಸೂತಕ, ಹೊಲೆತನ ಹಾಗೂ ಮತಾಂತರ ಕುರಿತು ಭಿನ್ನ ಸ್ವರ ತೆಗೆದವನು. ಇದನ್ನು ಪರಿಶೀಲಿಸುವುದು ಈ ಲೇಖನದ ಉದ್ದೇಶ ಅಂತ ಡಾಕ್ಟರ್ ಚಂದ್ರಶೇಖರ್ ಅವರು ಲೇಖನದ ಆರಂಭದಲ್ಲಿ ಹೇಳಿಕೊಂಡಿದ್ದಾರೆ. ಈಗ ನನ್ನ ಉದ್ದೇಶ ಮೇಲಿನ ವಿಷಯಕ್ಕೆ ಸಂಬಂಧಿಸಿ ಡಾಕ್ಟರ್ ಚಂದ್ರಶೇಖರ್ ಅವರ ಅಭಿಪ್ರಾಯ ಸರಿನೇ, ಲಿಂಗ ಸಮಾನತೆ, ಹೆಣ್ಣು, ಸೂತಕ, ಹೊಲೆತನ, ಮತಾಂತರ ಸೇರಿದಂತೆ ಉಳಿದ ಶರಣರಿಂದ ಚನ್ನಬಸವಣ್ಣ ನಿಲುವು ಭಿನ್ನವಾದುದೋ ಅಲ್ಲವೋ ಎಂಬುದನ್ನು ಮರುಪರಿಶೀಲಿಸ್ತಕ್ಕಂಥದ್ದು. ಲೇಖಕರು ಪ್ರಾರಂಭದಲ್ಲಿ ವಚನ ಸಂಸ್ಕೃತಿಯ ಮುಖ್ಯ ಪ್ರಣಾಳಿಕೆ ಲಿಂಗ ಸಮಾನತೆ ಎಂದು ಬರೆದು, ಬಸವಣ್ಣ, ಅಲ್ಲಮ್ಮ, ಸಿದ್ದರಾಮ, ಅಕ್ಕ, ಆಯ್ದಕ್ಕಿ ಮಾರಯ್ಯ, ಕದಿರರಮ್ಮವ್ವೆ, ಗೊಗ್ಗವ್ವೆ, ಸತ್ಯಕ್ಕ ಮುಂತಾದವರು ಲಿಂಗ ಸಮಾನತೆ ಕುರಿತು ಋಷಿಮೂಲ ನೆಲೆಯವರು ಅಂತಾರೆ. ಋಷಿಮೂಲ ಅಂದರೆ ಸಂಸಾರ, ಅವರು ಗೃಹಸ್ಥರವರು, ಋಷಿಗಳು. ಚನ್ನಬಸವಣ್ಣನ ಚನ್ನಬಸವಣ್ಣ ಯತಿಮೂಲ ನೆಲೆಯವನು ಅಂತ ಗುರುತಿಸ್ತಾರೆ. ಅಂದರೆ ವಿರಕ್ತ ಸನ್ಯಾಸ ನೆಲೆಯವನು ಅಂತ. ಅವರೇನು ಬರೆದಿಲ್ಲ ಅದು ವಿರಕ್ತ ಅಂತ, ನಾನು ಅದನ್ನು ಗ್ರಹಿಸ್ಕೊಂಡಿರೋ ರೀತಿ. ಶಂಭಾ ಜೋಶಿಯವರು ಋಷಿಮುನಿ ಅಥವಾ ಯತಿಮುನಿ ಪರಂಪರೆ ಅಂತ ಏನು ಬರೀತಾರಲ್ಲ, ಆ ಹಿನ್ನೆಲೆಯಲ್ಲಿ ಋಷಿಮೂಲ ಅಂದರೆ ಅದು ಸಂಸಾರ ಗೃಹಸ್ಥ ನೆಲೆ. ಅದು ಇನ್ನೊಂದು ಯತಿಮೂಲ ಅಂದರೆ ವಿರಕ್ತ ಸನ್ಯಾಸ ನೆಲೆ. ಚನ್ನಬಸವಣ್ಣ ಅವರು ಯತಿಮೂಲದಲ್ಲಿ ಗುರುತಿಸ್ತಾರೆ. ಮಹಿಳೆಯರ ಸ್ಥಾನಮಾನ, ಗಂಡು ಹೆಣ್ಣುಗಳ ನಡುವಿನ ಸಮಾನತೆ ಬಗ್ಗೆ ವಚನ ಸಂಸ್ಕೃತಿ ಅತ್ಯಂತ ಜನಪರ, ಗತಿಶೀಲ, ಪ್ರಗತಿಪರ. ಇವೆಲ್ಲದರಿಂದ ಭಿನ್ನನಾದವನು ಚನ್ನಬಸವಣ್ಣ. ಆಧ್ಯಾತ್ಮ ಸಾಧನೆಗೆ, ಸಿದ್ಧಿಗೆ ಹೆಣ್ಣು ಕಂಟಕ ಎಂಬುದು ಈತನ ನಿಲುವು. ಈತ ಹೆಣ್ಣನ್ನು ಸಮಾನತೆಯ ನೆಲೆಯಲ್ಲಿ ಪರಿಭಾವಿಸುವುದಿಲ್ಲ. ಈತ ಹೆಣ್ಣನ್ನು ಅತ್ಯಂತ ಕೀಳಾಗಿ, ಉಚ್ಚೆಯ ಬಚ್ಚಲು ಎಂದಿದ್ದಾನೆ. ಸತಿಯೊಡನೆಯ ಕೂಟ, ಒಡನಾಟ ಆಧ್ಯಾತ್ಮ ಸಾಧನೆಗೆ ಬಹುಮುಖ್ಯವಾದ ಕಂಟಕ. ಆದರೆ ವಚನ ಸಂಸ್ಕೃತಿ ಹೀಗೆ ಪರಿಭಾವಿಸಿರಲಿಲ್ಲ ಅಂತ ಹೀಗೆ ಅವರು ಪುಟ 11ರಲ್ಲಿ ಬರೀತಾರೆ. ಈ ಲೇಖಕರು ತಿಳಿದಂತೆ ಚನ್ನಬಸವಣ್ಣನ ದೃಷ್ಟಿಯು ವಚನ ಸಂಸ್ಕೃತಿಯ ಭಾಗವೂ ಅಲ್ಲ, ಪ್ರತಿನಿಧಿಯೂ ಅಲ್ಲದ ಏಕಾಕಿ. ಉಳಿದವರು ಸತಿಯೊಡನೆಯ ಕೂಟ, ಒಡನಾಟ, ಹೆಣ್ಣು ಆಧ್ಯಾತ್ಮ ಸಾಧನೆ, ಸಿದ್ಧಿಗೆ ಕಂಟಕ ಎಂದು ತಿಳಿದಿರಲಿಲ್ಲ ಅಂತ ಈತನ ಅಭಿಪ್ರಾಯ, ಈ ಲೇಖಕರ ಅಭಿಪ್ರಾಯ. ಅಂದರೆ ಬೇರೆ ಶರಣರು ಹಂಗೆ ಭಾವಿಸಿರಲಿಲ್ಲ. ಅವರು ವಚನ ಸಂಸ್ಕೃತಿ ಅಂತ ಏನಂತಾರೆ, ವಚನ ಸಂಸ್ಕೃತಿ ಎನ್ನುವ ಪರಿಕಲ್ಪನೆಯಲ್ಲಿ ಚನ್ನಬಸವಣ್ಣನ ಪಕ್ಕಕ್ಕಿಟ್ಟು ಎಕ್ಸ್ಕ್ಲೂಡ್ ಮಾಡಿ ಅವರು ಮಾತಾಡ್ತಾರೆ. ಯಾಕಂದರೆ ಆತ ಇವ್ರಿಗಿಂತ ಭಿನ್ನ ಅಂತ. ಉಳಿದ ಎಲ್ಲ ಶರಣರು ವಚನ ಸಂಸ್ಕೃತಿಯ ಭಾಗವಾದವರು. ಆ ವಚನ ಸಂಸ್ಕೃತಿಯ ಪ್ರತಿಪಾದನೆಯ ಪ್ರಕಾರ, ಅಂದರೆ ಉಳಿದ ಶರಣರ ಪ್ರತಿಪಾದನೆಯ ಪ್ರಕಾರ, ಹೆಣ್ಣು, ಸಂಸಾರ ಇತ್ಯಾದಿ ಏನಿದವಲ್ಲ, ಇದು ಭಕ್ತನ ಸಾಧನೆಗೆ, ಐಕ್ಯ ಸಾಧನೆಗೆ, ಮೋಕ್ಷಕ್ಕೆ ಕಂಟಕ, ವಿಘ್ನ ಅಲ್ಲ. ಆದರೆ ಚನ್ನಬಸವಣ್ಣನ ಈ ಯತಿ ವಿರಕ್ತ ಸನ್ಯಾಸ ದೃಷ್ಟಿಯ ಹಿನ್ನೆಲೆಯಲ್ಲಿ ಅದು ಒಂದು ಕಂಟಕ ಅಂತ ಈ ರೀತಿ ಅವರು ಬರೆದಿದ್ದಾರೆ. ನನ್ನ ಮೊದಲ ಅಭಿಪ್ರಾಯ, ಈ ಗ್ರಹಿಕೆಯೇ ಪ್ರಥಮತಃ ದೋಷಯುಕ್ತ. ಅವರು ಉದಾಹರಿಸಿರುವ
ಗಜೇಶ ಮಸಣಯ್ಯಗಳ ಪುಣ್ಯಸ್ತ್ರೀ, ಅಲ್ಲಮ, ಮೋಳ್ಗಿ, ಮಾಯಿದೇವಮ್ಮ, ಜೇಡರ ದಾಸಿಮಯ್ಯ ಇವರ ವಚನಗಳು ಅಂಥ ಪ್ರಬಲ ನಿಸ್ಸಂದಿಗ್ಧ ಪ್ರಮಾಣಗಳಲ್ಲ. ಹೆಣ್ಣಿನೊಡನೆ ಕೂಟ ಎಂಬುದೇ ಸಂಸಾರ, ಸಂಸಾರ ಎಂಬುದೇ ಮಾಯೆ ಬಲೆ, ಇದು ಐಕ್ಯ ಸಾಧನೆಗೆ ಲಿಂಗಸಂಗಿಯಾಗಲು ವಿಘ್ನ ಎಂಬುದೇ ಶರಣರ ಬಹಳ ಸ್ಪಷ್ಟವಾದ ನಿಲುವು. ಈ ವಿಷಯಕ್ಕೆ ಸಂಬಂಧಿಸಿ ಅಂದರೆ ಹೆಣ್ಣು ಅಂದರೆ ಸಂಸಾರ, ಹೊನ್ನು, ಮಣ್ಣು ಎಂಬಿ ವಸ್ತು ಪ್ರಪಂಚದ ವಿಷಯ ಸಾರ ಸಂರಚಿಸುವ ಈ ತ್ರಿವಿಧಗಳಲ್ಲದೆ ತನು, ಮನ, ಇಂದ್ರಿಯ ಈ ಎಲ್ಲ ತತ್ವ ಸಮುಚ್ಚಯಗಳ ಒಟ್ಟು ಮೊತ್ತವೇ ಮಾಯೆ. ಅದನ್ನು ತೋರಿಕೆ ಜಗತ್ತು ಅಂತೀವಿ, ಅಥವಾ ಈ ಲೌಕಿಕ ಭೌತಿಕವಾದ ಪ್ರಪಂಚ ಅಂತ ಕರಿತೀವಿ. ಇದನ್ನಾಗಲೇ ನಾನು ವಿಶೇಷವಾದ ವಿಡಿಯೋದಲ್ಲಿ ಚರ್ಚಿಸಿದ್ರೂ ಕೂಡ ಈಗ ಚಂದ್ರಶೇಖರ್ ಅವರ ಚರ್ಚೆಗೆ ನಾನು ಉತ್ತರ ಕೊಡುವ ಉದ್ದೇಶಕ್ಕಾಗಿಯೇ ನಾನು ಇಲ್ಲಿ ಮತ್ತೆ ಕೆಲವು ಶರಣರ ನಿಲುವನ್ನು ನಾನು ಪ್ರಸ್ತಾಪಿಸಲೇಬೇಕಾದ ಅನಿವಾರ್ಯತೆ ಇದೆ. ಆದ್ದರಿಂದ ನಾನು ಬಸವಣ್ಣನವರಿಂದ ಪ್ರಾರಂಭಿಸ್ತೇನೆ. ಸ್ವಲ್ಪ ಸ್ಥೂಲವಾಗಿ ಕೆಲವು ವಚನಗಳ ಸಾಲುಗಳನ್ನು ಕೇಳುಗರ ಕಿವಿಯ ಮೇಲೆ ಆಗ್ತಾ ಹೋಗ್ತೇನೆ. ಸಂಸಾರವೆಂಬುದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಡಬೇಡ ಅಂತ ಬಸವಣ್ಣನವರು 164ನೇ ವಚನದಲ್ಲಿ ಬರೆದಿದ್ದಾರೆ. ಅದರ ಅರ್ಥ ಹೇಳೋ ಅವಶ್ಯಕತೆ ಇಲ್ಲ. ಆಧ್ಯಾತ್ಮಿಕ ಸಾಧನೆಗೆ ಸಂಸಾರವೆಂಬುದೊಂದು ಒಂದು ಅಡಚಣೆ. ಸಂಸಾರ ಸಾಗರ ತೆರೆ ಕೊಬ್ಬಿ ಮುಖದ ಮೇಲೆ ಅಲೆಯುತ್ತಲಿದೆ, ಸಂಸಾರ ಸಾಗರ ಉರದುದ್ದವೇ ಕೊರಳುದ್ದವೇ ಇತ್ಯಾದಿ ಸಾಲುಗಳೆಲ್ಲ ಬರ್ತವೆ. ಇದು 8ನೇ ವಚನ. ಸಂಸಾರದ ಭಯಂಕರತೆ ಭೀಕರತೆಯನ್ನು ಸಾಗರ ಎಂಬ ಪ್ರತಿಮೆಯಲ್ಲಿ ಕಂಡರಿದ ಬಸವಣ್ಣನವರು ಅದರದ ನೇತ್ಯಾತ್ಮಕ ಪರಿಣಾಮವನ್ನು ಆ ಸಾಗರದ ತೆರೆ ಕೊಬ್ಬಿ ಮುಖದ ಮೇಲೆ ಅಲೆಯುತ್ತಲಿದೆ, ಆ ಸಾಗರ ಗಾತ್ರದಲ್ಲಿ ಉರದುದ್ದ ಅಂದರೆ ಎದೆಯ ಮಟ್ಟಕ್ಕೆ ಅಂತ, ಹೊರಳುದ್ದ, ಆಮೇಲೆ ಶಿರದುದ್ದ ಎಂಬ ಪರಿಕಲ್ಪನೆಗಳಲ್ಲಿ ಅವ್ರು ಕಟ್ಟಿಕೊಟ್ಟಿದ್ದಾರೆ. ಇನ್ನೊಂದು ವಚನ ಹೇಳೋದಾದರೆ, ಚಂದ್ರಮನಂತೆ ಕಳೆ ಸಮನಿಸಿತ್ತೆನಗೆ, ಸಂಸಾರವೆಂಬ ರಾಹು ಸರ್ವಗ್ರಾಸಿಯಾಗಿ ನುಂಗಿತ್ತಯ್ಯ, ಇಂದೆನ್ನ ದೇಹಕ್ಕೆ ಗ್ರಹಣವಾಯಿತು, ಇನ್ನೆಂದಿಗೆ ಮೋಕ್ಷಬಹುದೋ ಕೂಡಲ ಸಂಗಮ ದೇವ ಅಂತ ಅವರ 9ನೇ ವಚನದಲ್ಲಿ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ಇನ್ನೂ ಅನೇಕ ವಚನಗಳನ್ನು ನಾವು ಉದಾಹರಿಸ್ತಾ ಹೋಗ್ಬೋದು. ಕೆಲವನ್ನು ಮಾತ್ರ ಇಲ್ಲಿ ನೋಡೋಣ. ಇಲಿ ಗಡಹ ನೊಡ್ಡಿದಲ್ಲಿ ಇಪ್ಪಂತೆ ಎನ್ನ ಸಂಸಾರ ಕೆಣೆವನ್ನಕ್ಕ ಮಾಡದು ಅಂತೇಳಿ 10ನೇ ವಚನ ಹೇಳ್ತದೆ. ಅದೇ ರೀತಿ ಮುಂದಿನ 11, 12ನೇ ವಚನದಲ್ಲಿ ಸಂಸಾರಿಕನಾದ ತಮ್ಮನ್ನು ಸರ್ಪನ ನೆಳಲಿರುವ ಕಪ್ಪೆಗೂ ಹಾವಾಡಿಗನ ಸ್ನೇಹಕ್ಕೂ ಹೋಲಿಸಿಕೊಂಡಿದ್ದಾರೆ. 13ನೇ ವಚನದಲ್ಲಿ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಎನ್ನವನು ಕಾಯಯ್ಯ ಹುರುಳಿಲ್ಲ ಕೂಡಲ ಸಂಗಮ ದೇವ ಶಿವಧೋ ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಸಂಸಾರಕ್ಕೂ ತಮ್ಮ ಆಧ್ಯಾತ್ಮಿಕ ಬದುಕಿಗೂ ಹೊಂದಾಣಿಕೆಯೇ ಸಾಧ್ಯವಾಗಿಲ್ಲ ಎಂಬುದನ್ನು ಅವರ 14ನೇ ವಚನ ಹೇಳ್ತದೆ. ಈ ವಚನದ ವಿಶೇಷತೆ ಸಂಸಾರವನ್ನು ಇಲ್ಲಿ ಮಾಯೆ ಅಂತ ಕರೆದಿರೋದು. ಇನ್ನು 17ನೇ ವಚನದಲ್ಲಿ ಸಂಸಾರವೆಂಬುದು ತನ್ನನ್ನು ಸದಾಶಿವನ ಕುಂದದೆ ನೆನೆಯಲಿಯದೆ ಇರುವ ಮಾಯೆ ಎಂದಿದ್ದಾರೆ. 15ನೇ ಬಸವಣ್ಣ ಇನ್ನು 15ನೇ ವಚನದಲ್ಲಿ ತಾಯಿ ಮಗಳು ಹೆಂಡತಿ ರೂಪದಲ್ಲಿ ಪುರುಷನ ಬದುಕಿನಲ್ಲಿ ಬರುವ ಶಕ್ತಿಯನ್ನು ಅವರು ಮಾಯೆ ಅಂತ ಕರೆದಿದ್ದಾರೆ. 19ನೇ ವಚನದಲ್ಲಿ ನಾನು ಆಸತ್ತೆ ಬೇಸತ್ತೆ ಏವೇನೆಂದರೂ ಬಿಡದ ಕಾಯದ ಕರ್ಮದ ಫಲಭೋಗವನ್ನು ಉಲ್ಲೇಖಿಸಿರುವುದು. ಇವೆಲ್ಲ ಆಧ್ಯಾತ್ಮಿಕ ಸಾಧನೆಗೆ ಒಂದು ಬಗೆಯ ಕೇಡುಗಳು. ಇವೆಲ್ಲವೂ ಸಂಸಾರದ ಕೂಟದವೇ. ಇವು ಇಲ್ಲೇನು ಉಲ್ಲೇಖ ಆಗಿದವಲ್ಲ, ಅವು ಈ ಸಂಸಾರ ಕೂಟದ ಕಾಡುವ ಶಕ್ತಿಗಳೆಲ್ಲವೂ ಆ ಪರಮಾತ್ಮನ ಮಾಯಾಶಕ್ತಿ ಜನ್ಯವೇ ಎಂಬುದನ್ನು ನಾವು ಅಣ್ಣನವರ ವಚನಗಳಲ್ಲಿ ಸ್ಪಷ್ಟವಾಗಿದೆ. ನಾವು ತಾತ್ವಿಕವಾಗಿ ಅದನ್ನು ಅರ್ಥ ಮಾಡ್ಕೋಬೇಕು. ದಿಟಪುಟ ಭಕುತಿ ಸಂಪುಟ ನೆಲೆಗೊಳ್ಳದಾಗಿ ಟಿಮ್ಮನ ನಾಡಿಸುತ್ತಿದ್ದಯ್ಯ ನಿನ್ನ ಮಾಯೆ, ಟೀವಕ ಟಿಂಬನ ನಾಡಿಸುತ್ತಿದ್ದಯ್ಯ ನಿನ್ನ ಮಾಯೆ ಕೂಡಲ ಸಂಗಮ ದೇವಯ್ಯ, ಹೊನ್ನು ಹೆಣ್ಣು ಮಣ್ಣು ತೋರಿ ಅಂತ ಹೇಳ್ತಾರೆ ನೋಡಿ. ಟಿಂಬನ ನಾಡಿಸುತ್ತಿದ್ದಯ್ಯ ಅಂತ 18ನೇ ವಚನ. ಇನ್ನೂ ಮುಂದಕ್ಕೆ ಹೋಗಿ ಅವ್ರು ಹೇಳ್ತಾರೆ, ಸಂಸಾರವು ತಮ್ಮನ್ನು ಕೊಲ್ಲುವ ಸರ್ಪ ಅಂತ ಹೇಳ್ತಾರೆ. ಸಂಸಾರವೆಂಬ ಸರ್ಪ ಮುಟ್ಟಲು ಪಂಚೇಂದ್ರಿಯ ವಿಷಯವೆಂಬ ವಿಷದಿಂದ ಆನು ಮುಂದುಗೆಟ್ಟೆನಯ್ಯ, ಆನು ಹೊರಳಿ ಬೀಳುತ್ತಿದ್ದೆನಯ್ಯ ಅಂತೇಳಿ 20ನೇ ವಚನ ಹೇಳ್ತತೆ. ಶರಣ ಸಂಸಾರ ಕಂಜೋನಲ್ಲ ಅಂಥೇಳಿ 1366ನೇ ವಚನ ಹೇಳ್ತತೆ. ಅದೇ ರೀತಿ ಸಂಸಾರ ಸರ್ಪನ ಹೇಳಿಗೆ ಬಿಡಿಸಲು ಬಾರದು, ಬಿಟ್ಟಡೆ ಕಟ್ಟಲು ಬಾರದು ಅಂಥೇಳಿ 1367ನೇ ವಚನದಲ್ಲಿ ಸಾಲು ಬರ್ತತೆ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲ್ಲಿಯದು ಗುಂಡು,
ಮುಳುಗಲಿಯದು ಬೆಂಡು ಇಂತಪ್ಪ ಸಂಸಾರ ಶರಧಿಯ ದಾಂಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ ಅಂತೇಳಿ 1147ನೇ ವಚನ ಹೇಳ್ತತೆ. ಇನ್ನು ಭವಬಂಧನ ಭವಪಾಶವಾದ ಕಾರಣವೇನಯ್ಯ, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದನಾಗಿ ಹಿಂದಣ ಸಿರಿಯಲ್ಲಿ ಜಂಗಮವ ಜರೆದನಾಗಿ ಅರಿದಡೀ ಸಂಸಾರವ ಹೊದ್ದಲಿವೆನೇ ಕೂಡಲ ಸಂಗಮ ದೇವ ಅಂತ 7ನೇ ವಚನ ಹೇಳ್ತತೆ. ಹೀಗೆ ಅವರ ಅನೇಕ ವಚನಗಳಿವೆ. 168ನೇ ವಚನ ಸಂಸಾರವೆಂಬುದು ಮಾಯೆ ಅನ್ನುವಂಥ ತಾತ್ವಿಕ ಸಂದೇಶವನ್ನು ಅದು ಹೊಂದಿದೆ. ಇನ್ನೂ ಅನೇಕ ವಚನಗಳನ್ನು ನಾವಿಲ್ಲಿ ಉಲ್ಲೇಖಿಸೋದಾದರೆ 623ನೇ ವಚನ 10 ತಲೆಯ ರಾವಣನ ಒಂದೇ ಬಾಣದಿಂದ ಸಂಹಾರ ಮಾಡಿದ ರಾಮನೆನ್ನಗೆ ತೋರೆಂದು ಹೇಳುತ್ತಾ ಮಾಯದ ಸಂಸಾರ ನೆಚ್ಚಿ ಕೆಡುವುದರ ಬದಲು ಶಿವನಿಗೆ ಶರಣೆಂದು ಭಕ್ತರಾಗಿರೆಂದು ಜನರಿಗೆ ಅಣ್ಣ ಉಪದೇಶ ಮಾಡ್ತಾನೆ. ಅದೇ ರೀತಿ 1366ನೇ ವಚನದ ಸಾಲು ಸಂಸಾರವೆಂಬಡವಿಯಲ್ಲಿ ಹುಲಿಯುಂಟು ಕರಡಿಯುಂಟು ಅಂತ ಒಂದು ಕಲ್ಪನೆಯನ್ನು ಅದು ಕೊಡ್ತತೆ. ಇಲ್ಲಿ ಬಹಳ ಮುಖ್ಯವಾಗಿ ಬಸವಣ್ಣನವರಿಗಿದ್ದಂಥ ವೇದಾಂತ ಪರಂಪರೆಯ ನಂಟನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ಬ್ರಹ್ಮಸತ್ಯ ಜಗನ್ಮಿಥ್ಯವಾದದ ನೆರಳು ಬಸವಣ್ಣನವರಿಗೆ ತಾಗಿದೆ. ಮಾಯೆ ಕಲ್ಪನೆಯು ಬಸವಣ್ಣನವರ ಲೋಕದೃಷ್ಟಿಯೂ ಹೌದು. ತಾವು ಸಂಸಾರಿಕ ಪ್ರಾಪಂಚಿಕ ಜೀವನದ ಸುಖಭೋಗ ಉಂಡಿದ್ದರೂ ತಮ್ಮ ಪಾರಮಾರ್ಥಿಕ ಜೀವನ ಸಾಧನೆಗೆ ಹೆಚ್ಚಿನ ಒತ್ತು ಕೊಡತಕ್ಕಂಥ ಬಸವಣ್ಣನವರು ಈ ಲೌಕಿಕ ಸಂಸಾರವನ್ನು ಕಡೆಗಣಿಸುತ್ತಿರುವುದು ಸ್ವಾಭಾವಿಕವೇ ಆಗಿದೆ. ಅದೇ ರೀತಿ 1001ನೇ ವಚನದಲ್ಲೂ ಕೂಡ ಸಂಸಾರ ಮಾಯೆ ಅನ್ನುವಂಥ ಒಂದು ಸಂದೇಶ ಇದೆ ಅಂತ. ಇಷ್ಟು ಬಸವಣ್ಣನವರಿಂದ ನಾವು ತಗೋಬೋದು. ಅದೇ ರೀತಿ ಅಲ್ಲಮನ ವಚನಗಳನ್ನೇನು ಇವರು ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ ಅಂತ ಹೇಳ್ತಾರಲ್ಲ, ಆ ವಚನ ಹೇಳಿದಂಥ ಅಲ್ಲಮ ಪ್ರಭುವಿಂದ ಇದು ವಚನ. ಇದು ನೋಡಿ, ಶಬ್ದ ಸ್ಪರ್ಶ ರೂಪು ರಸ ಗಂಧ ಪಂಚೇಂದ್ರಿಯ ಸಪ್ತಧಾತು ಅಷ್ಟಮದದಿಂದ ಮುಂದುಗಾಣದವರು ನೀವು ಕೇಳಿರೆ, ಲಿಂಗದ ವಾರ್ತೆಯ ವಚನದಲ್ಲಿ ರಚನೆಯ ಮಾಡುವಿರಯ್ಯ, ಸಂಸಾರದ ಮಚ್ಚು ಬಿಡದನ್ನಕ್ಕ ಸೂಕ್ಷ್ಮ ಶಿವಪಥವು ಸಾಧ್ಯವಾಗದು ಅಂತೇಳಿ ಅಲ್ಲಮ ಪ್ರಭು 175ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರದೇ ಇನ್ನೊಂದು ವಚನ ಇದೆ. ತೋಟವ ಬಿತ್ತಿದರೆಮ್ಮವರು ಕಾಹ ಕೊಟ್ಟರು ಜವನವರು, ನಿತ್ಯವಲ್ಲದ ಸಂಸಾರ ವೃಥಾ ಹೋಯಿತಲ್ಲ, ಗುಹೇಶ್ವರ ನಿಕ್ಕಿದ ಕಿಚ್ಚು ಹೊತ್ತಿಕ್ಕಲುಂಟು ಅಟ್ಟುಣಲಿಲ್ಲ ಗುಹೇಶ್ವರ ಅಂತೇಳಿ 44ನೇ ವಚನ ಹೇಳ್ತತೆ. ಸಂಸಾರನೆಂಬ ಹೆಣ ಬಿದ್ದರೆ ತಿನಬಂದ ನಾಯ ಜಗಳವ ನೋಡಿದೆ, ನಾಯ ಜಗಳವ ನೋಡಿ ಹೆಣನೆದ್ದು ನಗುತ್ತಿದೆ, ಗುಹೇಶ್ವರನೆಂಬ ಲಿಂಗವಲ್ಲಿಲ್ಲ ಕಾಣಿದೆ ಅಂತ. ಸಂಸಾರ ಇದ್ದ ಕಡೆ ಲಿಂಗ ಇರಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅವರ 46ನೇ ವಚನ ಹೇಳ್ತತೆ. ಹೀಗೆ ಅಲ್ಲಮ ಪ್ರಭುಗಳ ಇನ್ನೂ ಅನೇಕ ವಚನಗಳಿವೆ. ಉದಾಹರಣೆ ನಾನು ಹಂಗೆ ಸಂಖ್ಯೆ ಹೇಳ್ತಾ ಹೋಗ್ತೀನಿ. 47ನೇ ವಚನ, 479ನೇ ವಚನ, ಆಮೇಲೆ 428ನೇ ವಚನ, ಇವೆಲ್ಲವೂ ಕೂಡ. ಇದಾದ ಮೇಲೆ ಶರಣರು ಎಲ್ಲರಂತೆ ಸಂಸಾರಿಗಳಾಗಿ ಸಾಮಾನ್ಯರಂತೆ ಕಂಡರೂ ಅವರು ಶಿವಜ್ಞಾನಿಗಳಾಗಿ ವಿಶಿಷ್ಟರು ಎಂಬ ಸಂದೇಶವನ್ನು 989ನೇ ಅಲ್ಲಮ ಪ್ರಭುವಿನ ವಚನ ಹೇಳ್ತತೆ. ಎಲ್ಲರಂತೆ ನುಡಿದು ಎಲ್ಲರಂತೆ ನಡೆದು ಎಲ್ಲರಂತೆ ಸಂಸಾರ ಬಳಸುತ್ತಿಪ್ಪರೆಂದು ಎಲ್ಲರಂತೆ ಕಾಣಬಹುದೇ ನಿಜ ದೊರೆಕೊಂಡ ನಿರ್ಮಲ ಜ್ಞಾನಿಗಳಂತ ಪ್ರಶ್ನೆ ಮಾಡ್ತಾನೆ. ಅವರೆಲ್ಲರಂಗಿರ್ತಾರೆ ನಿಜ, ಆದರೆ ಅವರಿಗಿಂತ ಡಿಫರೆಂಟ್ ಅಂತ. ಅವರ ಮನೋಮಧ್ಯದಲ್ಲಿ ತೊಳಗಿ ಬೆಳಗುವ ಶಿವಜ್ಞಾನ ಬೀಜವು ಹೊಳ್ಳಪ್ಪುದೇ ಉರಿಯದಿದ್ದಡು ಕಿಚ್ಚ ನೊರಲೆ ಕೊಂಬುದೇ ಗುಹೇಶ್ವರ ಅಂತೇಳಿ 989ನೇ ವಚನ. ಇಷ್ಟು ಅಲ್ಲಮ ಪ್ರಭುಗಳ ವಚನ ಸಾಕ್ಷಿಗಳು. ಇನ್ನು ಮಾಯೆ ಸಂಸಾರ ಅನ್ಲಿಕ್ಕೆ ಅಕ್ಕಮಹಾದೇವಿಯ ವಚನಗಳು ಕೂಡ ಉದಾಹರಣೆ ಇದ್ದಾವೆ. ನೋಡಿ, ಅಕ್ಕಟಕಟ ಸಂಸಾರದ ಹಗರಣ ಬಂದಾಡಿತ್ತಲ್ಲ ಎಂಬಲ್ಲಿ ಸಂಸಾರವನ್ನು ವೃಥಾಲಾಪ ಎಂದು ಜರೆದಿದ್ದಾಳೆ. ಮಾಯಾತ್ಮಕ ಸಂಸಾರದ ಆಟವು ಶಿವನಿತ್ತ ನೋಟವನ್ನು ಅವಲಂಬಿಸಿರುತ್ತದೆ. ನೋಟ ತೀರಿದಾಕ್ಷಣ ಆಟವೂ ತೀರುತ್ತದೆ. ಇದು ಜಗದಕರ್ತನ ನಿಯಮ ಅಂತೇಳಿ ಆಕೆಯ 13ನೇ ವಚನ ಹೇಳ್ತದೆ. ಮಾಯೆ ಆ ನಿತ್ಯ ಪುರುಷನನ್ನೇ ಬಲೆಗೆ ಹಾಕಿ ಕಾಡುವಳು, ಇನ್ನು ನರನನ್ನು ಬಿಡುವಳೆ. ಅಲ್ಲೆಂದಡೆ ಉಂಟೆಂಬುದೀ ಮಾಯೆ, ಒಲ್ಲೆನೆಂದಡೆ ಬಿಡದೀ ಮಾಯೆ, ಎನಗಿದು ವಿಧಿಯೇ ಶಿವನೇ ನಿನ್ನನ್ನು ಮರೆ ಹೊಕ್ಕ ಮೇಲೂ ಕಾಡುವುದಲ್ಲ ಈ ಮಾಯೆ, ಕಾಯಯ್ಯ ಶಿವಧೋ ಅಂತೇಳಿ 47ನೇ ವಚನದಲ್ಲಿ ಅಕ್ಕಮಹಾದೇವಿ ಪ್ರಾರ್ಥನೆ ಮಾಡಿಕೊಂಡಿದ್ದಾಳೆ. ಆಮೇಲೆ ಆವಾಗಲೂ ಎನ್ನಮನ ಉದರಕ್ಕೆ ಹರಿಯುವುದು, ಕಾಣಲಾರೆನಯ್ಯ ನಿಮ್ಮುವನು ಭೇದಿಸಲರಿಯದೆ, ಮಾಯದ ಸಂಸಾರದಲ್ಲಿ ಸಿಲುಕಿದೆನು ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಹೊದ್ದುವಂತೆ ಮಾಡ ನಿಮ್ಮ ಧರ್ಮ ಅಂತೇಳಿ 66ನೇ ವಚನದಲ್ಲಿ ಬಹಳ ಸ್ಪಷ್ಟವಾದ ಸಂದೇಶವನ್ನು ಆಕೆ ಹೊಂದಿದ್ದಾಳೆ. ಅದೇ ರೀತಿ ಇನ್ನು ಬೇಕಾದಷ್ಟು 128ನೇ ವಚನ ಇದೆ. ಆಮೇಲೆ
128ನೇ ವಚನದಲ್ಲಿ ಒಂದು ರೀತಿಯ ಸೆಳೆತ, ಎರಡರ ಮಧ್ಯೆ ಸಿಕ್ಕೊಂಡಂಥ ಒಂದು ಸಂಕಟವನ್ನು ಆಕೆ ವ್ಯಕ್ತಪಡಿಸಿದ್ದಾಳೆ. 127ನೇ ವಚನವೂ ಕೂಡ ಇದೆ. ಆಮೇಲೆ 145ನೇ ವಚನ ಇದೆ. ಕಲ್ಲ ಹೊಕ್ಕಡೆ ಕಲ್ಲ ಬಿರಿಸಿದೆ, ಗಿರಿಯ ಹೊಕ್ಕಡೆ ಗಿರಿಯ ಬಿರಿಸಿದೆ, ಬಾಪು ಸಂಸಾರವೇ, ಬೆನ್ನಿಂದ ಬೆನ್ನ ಹತ್ತಿ ಬಂದೆ, ಚನ್ನಮಲ್ಲಿಕಾರ್ಜುನಯ್ಯ ನಿನ್ನೇವೆ ಅಂತೇಳಿ 145ನೇ ವಚನದಲ್ಲಿ ತನ್ನ ಸಂಕಟವನ್ನು ಹೇಳ್ಕೊಂಡಿದ್ದಾಳೆ. ಇನ್ನೊಂದು 380ನೇ ವಚನದಲ್ಲಿ ಸಂಸಾರವೆಂಬ ಹಾಗೆ ತನ್ನ ವಂಶದಪ್ಪದೇ ಬೆನ್ನಟ್ಟಿಕೊಂಡು ಬರುತ್ತಿದೆ, ತನ್ನನ್ನು ಅರಸಿ ಹಿಡಿದು ಕೊಲ್ಲುತ್ತಿದೆ, ಆದ್ದರಿಂದ ನಾನಿನ್ನ ಮೊರೆ ಹೊಕ್ಕಿರುವೆ, ರಕ್ಷಿಸು ಎಂದು ಪ್ರಾರ್ಥಿಸುತ್ತಾಳೆ. ಇನ್ನೊಂದು 175ನೇ ವಚನದಲ್ಲಿ ದೃಢವಲ್ಲದ ಒಡಲು ಮತ್ತು ಸಂಸಾರವನ್ನೆಚ್ಚಿ ಕೆಡಬೇಡ, ಮೃಡನುಡಿಯ ಹಿಡಿಯಿರೆ ಎಂದು ಉಪದೇಶ ಮಾಡ್ತಾಳೆ. ಮತ್ತೊಂದು ಜನಪ್ರಿಯ ವಚನ 158ರಲ್ಲಿ ಈ ಸಂಸಾರ ಪ್ರಪಂಚವೆಂಬ ಮಾಯೆ ಕಾಯಕ್ಕೆ ನೆಳಲಾಗಿ, ಪ್ರಾಣಕ್ಕೆ ಮನವಾಗಿ, ಮನಕ್ಕೆ ನೆನಹಾಗಿ, ನೆನಹಿಂಗೆ ಅರುಹಾಗಿ ಹೀಗೆ ಕಾಡಿದ್ದನ್ನು ಆಕೆ ವರ್ಣಿಸಿದ್ದಾಳೆ. ಅದೇ ರೀತಿ ಇನ್ನೊಂದು 278ನೇ ವಚನದಲ್ಲಿ ಕೂಡ ಮಾಯೆಯು ಸ್ತ್ರೀ ಮುಂದೆ ಪುರುಷನಾಗಿಯೂ ಪುರುಷನ ಮುಂದೆ ಸ್ತ್ರೀಯಾಗಿಯೂ ಕಾಡುತ್ತದೆ. ಈ ಲೋಕವೆಂಬ ಮಾಯೆಗೆ ಶರಣ ಚಾರಿತ್ರ್ಯವು ಒಂದು ಮರುಳು ಅಂದರೆ ಹುಚ್ಚು ಅಂತ ಆಗಿ ತೋರುವುದು. ಯಾರಿಗೆ ಶಿವನೊಲಿಮೆ ಆಗುವುದೋ ಅವರಿಗೆ ಈ ಮಾಯಾ ಬಂಧನವಿಲ್ಲ, ಮರವೂ ಇಲ್ಲ, ಅಭಿಮಾನವೂ ಇಲ್ಲ ಎಂದು ತತ್ವೋಪದೇಶವನ್ನು ಮಾಡ್ತಾಳೆ. ಇಲ್ಲಿ ಪರಸ್ಪರ ವಿರುದ್ಧ ಲಿಂಗಿಗಳಿಗೆ ಕಾಮವಾಗಿ ಮಾಯೆ ಕಾಡ್ತಕ್ಕಂಥದ್ದು. ಅದೇ ರೀತಿ ಬಿಟ್ಟನೆಂದಡೆ ಬಿಡದಿ ಮಾಯೆ ಎನ್ನುವಂಥ 298ನೇ ವಚನ. ಹೀಗೆ ಎಷ್ಟೋ ಇವೆ. ಒಟ್ಟಿನಲ್ಲಿ ಮಾಯೆಯನ್ನು ಅಕ್ಕಮಹಾದೇವಿ ಎರಡು ರೀತಿಯಲ್ಲಿ ಗ್ರಹಿಸಿರೋದನ್ನು ನಾವು ಅರ್ಥ ಮಾಡ್ಕೋಬೋದು. ಒಂದು ಮ್ಯಾಕ್ರೋ ಲೆವೆಲ್ ಅಂದರೆ ಒಂದು ವಿಶ್ವಾತ್ಮಕವಾದ ದೃಷ್ಟಿಯಲ್ಲಿ ಅದು ವಿಶ್ವವಿನಾಶಿ ಶಕ್ತಿಯಾಗಿ ಮಾಯೆ ಗೋಚರ ಕಾಣ್ತದೆ. ಸಮಷ್ಟಿ ಲೆವೆಲ್ನಲ್ಲಿ, ಯೂನಿವರ್ಸಲ್ ಲೆವೆಲ್ನಲ್ಲಿ, ಕಾಸ್ಮಿಕ್ ಲೆವೆಲ್ನಲ್ಲಿ ಮಾಯೆ ಅಂತಕ್ಕಂಥದ್ದು ವಿಶ್ವನಾಶಿ ಶಕ್ತಿಯಾಗಿ ಕಾಣುತ್ತದೆ. ಇದು ಸಾಂಖ್ಯರ ಪರಿಕಲ್ಪನೆಯಲ್ಲಿ ಪ್ರಕೃತಿ ಪ್ರಧಾನಕ್ಕೆ ಇದನ್ನು ನಾವು ಹೋಲಿಸ್ಬೋದು. ಬ್ರಹ್ಮಸತ್ಯ ಜಗನ್ಮಿಥ್ಯ ಎಂಬ ಮಾಯಾವಾದಿಗಳಲ್ಲಿ ಮಾಯೆಯು ಈ ವಿಶ್ವದ ಮೇಲ್ಮುಸುಕು, ಅಸತ್ಯ, ಲೋಕದ ಭ್ರಮೆ, ಇದು ಮಾಯೆಯ ಸಮಷ್ಟಿ ಗುಣ. ಇದು ಇನ್ನೊಂದು ಮೈಕ್ರೋ ಲೆವೆಲ್ ಅಂದರೆ ವ್ಯಷ್ಟಿ ನೆಲೆಯಲ್ಲಿ ಸಂಸಾರ, ಕಾಮ, ಪ್ರಾಪಂಚಿಕತೆ, ವಿಷಯಾಸಕ್ತಿ, ಲೌಕಿಕ ಜೀವನ ಎಂದಾಗ್ತದೆ. ಇದರೊಳಗೆ ಕಾಮ ಅಂದಮೇಲೆ ಹೆಣ್ಣಿಗೆ ಗಂಡಿಗೆ ಹೆಣ್ಣು ಅಲ್ಲಿರ್ತದೆ. ಹೀಗೆ ನಾವು ಅಕ್ಕಮಹಾದೇವಿಯಲ್ಲಿ ಕಾಣಬಹುದು. ಅದೇ ಥರ ಸಂಸಾರ ನಿರಸನ ತತ್ವಕ್ಕೆ ಸಿದ್ದರಾಮನ ವಚನಗಳಿದ್ದಾವೆ ಬೇಕಾದಷ್ಟು. 279ನೇ ವಚನ, 525ನೇ ವಚನ, 947ನೇ ವಚನ, ಹೀಗೆಲ್ಲ ನಾವು 1715ನೇ ವಚನ, 269ನೇ ವಚನ ಹಿಂಗೆಲ್ಲ ನೋಡ್ಬೋದು. 1032ನೇ ವಚನ ಇದೆ. ಸಂಸಾರ ತೆಪ್ಪದೊಳಗೆ ಆನೆಗೆ ಅದ್ದಿ ಅಳಲುತ್ತಾ ಬಳಲುತ್ತಿಪ್ಪೆನಯ್ಯ ಅನ್ನುವಂಥ ಸಾಲುಗಳು ಸಿದ್ದರಾಮನಲ್ಲಿ ಬರ್ತವೆ. ಅದೇ ಥರ 1033ನೇ ವಚನ, ಸಂಸಾರವನ್ನು ಹೊಸದು ಬಿಟ್ಟೈ ತಂದೆ ಹೊಸ ಮಾಡಿ ಕೊಟ್ಟೆಯ ತ್ರೈಲಿಂಗ ಮೂಲ ಮತವ ಅಂತೆ ಅನ್ನುವಂಥ ಸಾಲುಗಳು 1033ರಲ್ಲಿ ಬರ್ತವೆ. ಅದೇ ಥರ ಸಂಸಾರದ ಅಣಲೊಳಗೆ ಇದ್ದೆನಯ್ಯ ಎನ್ನ ನಾವಾಗ ಮೆಲಿದೂತೆಂದರಿಯನು ಅದರ ಬಾಯೊಳಗಣಿಂದ ತೆಗೆದು ಎನ್ನ ಕಾಯಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ಅಂತೇಳಿ 1034ನೇ ವಚನ. ಅದೇ ಥರ 1036, 102, 1037, 38, 1039, 1039, 1040, 1041 ಇವೆಲ್ಲ ವಚನಗಳು 1042 ಸಂಸಾರ ಕುರಿತು ಸಿದ್ದರಾಮನ ನಕಾರಾತ್ಮಕ ಧೋರಣೆ, ಕಹಿ ಅನುಭವವನ್ನವು ಮಂಡಿಸ್ತವೆ. ಅದೇ ರೀತಿ ಆದಾಯನ ವಚನಗಳಿವೆ. ಸಂಸಾರವನ್ನು ಮಾಯೆ ಅಂತ ಅವರು ಆದಾಯನವರು ಬರೆದಿದ್ದಾರೆ. ಮಾಯೆಯಿಂದ ಸಂಸಾರದಡವಿಯೊಳಗೆ ತಿರುಗಿ ಘಾಸಿಯಾಗಿ ಈಶಣತ್ರಯವೆಂಬ ಮೋಹಿನಿಯ ಕೈವಶವಾಗಿ ಅರಿಗಳೊಡನೆ ಪುದುವಾಳಾಗಿ ಆಶಯ ಆಮಿಷ ತಾಮಸಗಳಿಂದ ನೊಂದು ತಾಪತ್ರಯಗಳಿಂದ ಬೆಂದು ಸಂಸಾರ ಸರ್ವಮುಖವಾಗಿ ನುಂಗಿ ಉಳುತ್ತಿರಲೆಂತಕ್ಕೆ ನಿಮ್ಮ ನೆನಹೆಂಬ ಕಿಚ್ಚು ಭವಾರಣ್ಯವ ಸುಡಲು ಕರ್ಮದ ಕೈಬೆಂದು ಮಾಯಾಪಾಶ ಉರಿದು ಮಲ ನಿರ್ಮಲವಾಗಿ ಬಿಂದು ಭುವನವ ಹೊದ್ದದೆ ನಿರೋಧಾನವೇದಿ ನಿಮ್ಮಲ್ಲಿ ಅಚ್ಚೊತ್ತಿದಂತಿರಿಸಯ್ಯ ಸೌರಾಷ್ಟ್ರ ಸೋಮೇಶ್ವರ ಅಂತೇಳಿ 1065ನೇ ವಚನದಲ್ಲಿ ಆತ ಆದಾಯ ಹೇಳಿದ್ದಾನೆ. ಅದೇ ರೀತಿ ಆತನ ಇನ್ನೂ ಭಾಳಷ್ಟು ವಚನಗಳಿವೆ. 1061, 1063, 1029 ಈ ಎಲ್ಲ ವಚನಗಳಲ್ಲಿ ಕೂಡ
ಈ ಮಾಯೆ ಆ ಪರಮ ಪುರುಷನ ಒಂದು ಅವತಾರ. ಸೃಷ್ಟಿ ಸ್ಥಿತಿ ಲಯ ಕ್ರಿಯೆಗಳಿಗೆ ಆ ಮಾಯೆ ಎಂಬ ಶಕ್ತಿಯನ್ನು ಸೃಷ್ಟಿಸಿದ ತನ್ನ ಸ್ವಸಂಕಲ್ಪದಿಂದ ಪರಮಾತ್ಮ ಈ ಮಾಯೆಯ ಬಲೆಗೆ ಸಿಲುಕಿದ ಜೀವಾತ್ಮನು ಇವುಗಳಿಂದ ಬಿಡಿಸಿಕೊಂಡು ಆ ಪರಮ ಪುರುಷನನ್ನು ಸೇರುವುದೇ ನಿರ್ವಾಣ, ಮೋಕ್ಷ, ಐಕ್ಯ. ಇಡೀ ಜಗತ್ತನ್ನೇ ಮಾಯೆ ತನ್ನ ವಶದಲ್ಲಿರಿಸಿಕೊಂಡಿದೆ. ಬಾಣತಿ ರಕ್ಕಸಿಯಾದಡೆ ಮಕ್ಕಳ ಕಾಯುವರಿನ್ನಾರಯ್ಯ ಅಂತ ಹೇಳಿ 1032ನೇ ವಚನದಲ್ಲಿ ಪ್ರಶ್ನಿಸ್ತಾನೆ. ಅದೇ ರೀತಿ ಜಗತ್ತನ್ನು ಸೃಷ್ಟಿಸುವ ಪರಮಶಕ್ತಿಯಾದ ಈ ಮಾಯಾತ್ಮಕ ಪ್ರಕೃತಿಯನ್ನು ಆದಾಯ 1881ನೇ ವಚನದಲ್ಲಿ ಬಣಿಸಿದ್ದಾನೆ. ಹೀಗೆ ಕಾಳರಕ್ಕಸಿಗೆ 3 ಬೆನ್ನು 5 ಬಸರು ಅಂತೇಳಿ ಆತನ ಮಾತುಗಳೆಲ್ಲ ಬರ್ತವೆ. ಇನ್ನು ಸಕಲೇಶ ಮಾದರಸನ ವಚನಗಳು ಕೂಡ ಇವೆ. ಸಕಲೇಶ ಮಾದರಸನ ಕೆಲವು ವಚನ ತುಂಡುಗಳು ನೋಡಬಹುದು. ಲಿಂಗ ಶೃಂಗಾರವ ಮಾಡಿ ಅಂಗನೇರ ತೊರೆದಡೆ ಶೀಲವಂತನೆಂಬೆನು ಲೋಕದ ನಚ್ಚು ಮಚ್ಚು ಬಿಟ್ಟು ಮನ ನಿಶ್ಚಿಂತವಾದಡೆ ಮಚ್ಚುವನಯ್ಯ ಎಂಬ ಸಕಲೇಶ್ವರ ದೇವ ಅಂತ 397ನೇ ವಚನ. ಎನಗೆ ನೀನು ಮಾಡಿದ ಸಂಸಾರದ ಬಳಲಿಕೆ ನಿನಗೆನ್ನ ಕಾಡುವ ಬಳಲಿಕೆ ಅಂತೇಳಿ 398ನೇ ವಚನ. ಆಮೇಲೆ ಎನ್ನ ಸಂಸಾರದ ಬಾಳುವೆ ನೆಲೆಯಿಲ್ಲ ಕಂಡ ಆದಡೆ ಶಿವನೇ ನೀನು ಕಾಡುವ ಕಾಟ ನೆಲೆಯಿಲ್ಲ, ಸಂಸಾರದ ಕೂಡಿ ಕಾಡುವುದು ಲಯ, ಇಂತಿ ಎರಡೂ ಲಯವಾದಡೆ ನಾನು ನೀನು ಕೂಡಿ ನಿತ್ಯರಾಗಿ ಸುಖಿಸುವ ಸಕಲೇಶ್ವರ ದೇವ ಅಂತೇಳಿ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಸಂಸಾರ ಅನ್ನೋದು ಐಕ್ಯಕ್ಕೆ ಲಿಂಗಾಂಗ ಸಾಮರಸ್ಯಕ್ಕೆ ವಿಘ್ನ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತದೆ 400ನೇ ವಚನ. ಅದೇ ರೀತಿ ಸಂಸಾರದಲ್ಲಿ ಹುಟ್ಟಿ ಭಕ್ತಿಯ ನರಿಯದ ಭವದುಃಖಿಯ ಕಂಡು ಸಕಲೇಶ್ವರ ದೇವ ನಗುವ ಅಂತ 440ನೇ ವಚನ ಹೇಳ್ತದೆ. ಹಾಗೆ ಇನ್ನೂ 451, 474, 486, 488, 493, 495, 96 ಹೀಗೆ ಆತನ ಸಕಲೇಶ ಮಾದರಸನ ವಚನಗಳನ್ನು ಬೇಕಾದವರು ಗಮನಿಸಬಹುದು. ಸಗರದ ಬೊಮ್ಮಣ್ಣನ ಒಂದು ವಚನ ಇದೆ 577ನೇ ವಚನ. ಮನೆ ಬೇಕಾದಡೆ ಮನೆಯ ಸುಡು, ಮಣ್ಣು ಬೇಕಾದಡೆ ಒಲ್ಲದಿರು, ಹೊನ್ನು ಬೇಕಾದಡೆ ಹಿಡಿಯದಿರು, ಹೆಣ್ಣು ಬೇಕಾದಡೆ ಕೂಡದಿರು ಅಂತ ಹೇಳ್ತಾನೆ ಆತ ಸಗರದ ಬೊಮ್ಮಣ್ಣ. ಸೊಡ್ಡಳ ಬಾಚರದ ಒಂದು ಸಾಲು ಹೇಳ್ತೀನಿ ನಾನು. ಲಿಂಗವಿಲ್ಲದ ಹೆಣ್ಣಿನೊಡನೆ ರತಿಬೇಡ ಎನ್ನುವ ಬಾಚರಸ 729ನೇ ವಚನದಲ್ಲಿ. ಹಡಪದ ಅಪ್ಪಣ್ಣನ ಬಹಳಷ್ಟು ವಚನಗಳಿದ್ದಾವೆ. 861ನೇ ವಚನದಲ್ಲಿ ಮಾಯನ್ನು ಕಾಳರಕ್ಕಸಿ ಎಂದು ಕರೆಯುವ ಅಪ್ಪಣ್ಣ ಆ ಕಾಳರಕ್ಕಸಿಯ ಬಾಯಿಂದಲೇ ಹೊರವಂಟು ಆ ಮಹಾಜಾಣನಾಳುವ ಪುರವು ಹೊಕ್ಕೆ ಎಂದು ಸಂಸಾರದಿಂದ ಬಿಡುಗಡೆಯಾದ ಬಳಿಕ ಶಿವೈಕ್ಯವೆಂಬ ಸಂದೇಶವನ್ನು ನೀಡ್ತಾ ಇದ್ದಾನೆ. 956ನೇ ವಚನದೊಳಗೂ ಕೂಡ ಜಗದೊಳಗೆ ಹುಟ್ಟಿ ಜಗದ ಹಂಗಿಗರಾಗಿ ಅನ್ನುವಂಥ ವಚನ. ಅದು ವಚನದಲ್ಲಿ ಹೊನ್ನು ಹೆಣ್ಣು ಮಣ್ಣು ಕಣ್ಣಿಲೆ ನೋಡಿ ಕಾಮಿಸದೆ ಮನದಲ್ಲಿ ನೆನೆಯದೆ ಮಾಯವನುಣ್ಣದೆ ಆಶೆಗೊಳಗಾಗದೆ ಪಾಶಕ್ಕೆ ಹೊರಗಾಗಿ ಸುಳಿವ ಜಂಗಮರ ಈಶನೆಂಬೆ ಅನ್ನುವಂಥ ಮಾತು ಬರ್ತವೆ. ಅದೇ ರೀತಿ 1028, 1039, 1049 ಈ ಎಲ್ಲ ಈ ಹಡಪದ ಅಪ್ಪಣ್ಣನ ವಚನಗಳನ್ನು ನಾವು ನೋಡಬಹುದು. ಇನ್ನು ಹಾವಿನ ಆಳ ಕಲ್ಲಯ್ಯ ಸುಮ್ಮನೆ ಒಂದು ಉದಾಹರಣೆ ಅಂದರೆ 1155ನೇ ವಚನದಲ್ಲಿ ಸಂಸಾರ ಸಾಗರವ ದಾಂಟಿದಲ್ಲದರಿಯಬಾರದು ಅನ್ನುವಂಥ ಮಾತಿದೆ. ಇನ್ನು ಹೆಂಡದ ಮಾರಯ್ಯನ ವಚನ ಇದ್ದಾವೆ 1211ರಿಂದ 13 ವಚನಗಳಲ್ಲಿ ಹೆಣ್ಣು ಹೊನ್ನು ಮಣ್ಣಿನಾಸೆ ತಿರಸ್ಕೃತ ಅಂತ. ಮಣ್ಣು ಹೊನ್ನು ಹೆಂಡೆಂಬ ತ್ರಿಭಂಗಿಯಲ್ಲಿ ಭಂಗಿತರಾಗಿ ಆಸೆ ಎಂಬ ಮಧುಪಾನದಿಂದ ಉಕ್ಕಲಿತವಿಲ್ಲದೆ ವಸ್ತುವ ಮುಟ್ಟುವುದಕ್ಕೆ ದೃಷ್ಟವಿಲ್ಲದೆ ಎಂಬಿ ವಚನ 1211ನೇ ವಚನ. ಅದೇ ರೀತಿ ಮಣ್ಣೆಂಬ ಘಟದ ಮಧ್ಯದಲ್ಲಿ ಹೊನ್ನೆಂಬ ಸೂರ್ಯ ಹುಟ್ಟಿತ್ತು. ಹೀಗೆಲ್ಲ 1212ನೇ ವಚನದ ಸಾಲುಗಳೆಲ್ಲ ಬರ್ತವೆ. ಇಷ್ಟು ಸಾಕಂತ ಅನ್ಕೊಂಡಿದ್ದೀನಿ. ಚನ್ನಬಸವಣ್ಣನ ಬಿಟ್ಟು ಈಗ ಉಳಿದವೆಲ್ಲ ಹೇಳಿದ್ದು. ಅಂದರೆ ಎಲ್ಲ ವಚನಕಾರರ ದೃಷ್ಟಿ ಒಂದೇ. ಹೆಣ್ಣು ಹೊನ್ನು ಮಣ್ಣು ಇವುಗಳನ್ನು ಒಳಗೊಂಡ ಇವುಗಳ ಸಾರ ಸಂರಚಿಸುವ ಮಾಯೆ, ಅದರ ಸಂಬಂಧ ಭಕ್ತನಿಗೆ, ಭಕ್ತನ ಸಾಧನೆಗೆ, ಆಧ್ಯಾತ್ಮಿಕ ಸಾಧನೆಗೆ, ಐಕ್ಯಕ್ಕೆ, ಮೋಕ್ಷಕ್ಕೆ ವಿಘ್ನ ಎನ್ನುವುದು ಎಲ್ಲ ಸರ್ವಶರಣರ ಸಮ್ಮತವಾದಂಥ ಅಭಿಪ್ರಾಯ. ಆದ್ದರಿಂದ ಟಿ.ಆರ್. ಚಂದ್ರಶೇಖರ್ ಅವರು ವಚನ ಸಂಸ್ಕೃತಿಯಲ್ಲಿ ಸತಿಯೊಡನೆ ಕೂಟ, ಒಡನಾಟ, ಹೆಣ್ಣು ಆಧ್ಯಾತ್ಮ ಸಾಧನೆಗೆ ಸಿದ್ಧಿಗೆ ಕಂಟಕ ಎಂದು ತಿಳಿದಿರಲಿಲ್ಲ ಅಂತಕ್ಕಂಥದ್ದೇ ತಪ್ಪು ಗ್ರಹಿಕೆ. ಚನ್ನಬಸವಣ್ಣನೂ ಒಳಗೊಂಡಂತೆ ಒಟ್ಟಾರೆ ಶರಣರ ಪ್ರಧಾನ ದೃಷ್ಟಿ ಸಂಸಾರ, ಹೆಣ್ಣು, ತನುವಾಸೆ ಇವೆಲ್ಲ ಐಕ್ಯದ ಸಾಧನೆಗೆ ವಿಘ್ನ ಅಂತಲೇ ತಿಳಿದಿದ್ರು. ಆದ್ದರಿಂದ ಚನ್ನಬಸವಣ್ಣ ಬೇರೆ ಅಲ್ಲ. ಇವರು ಆ ರೀತಿ ಅವನನ್ನು ಐಸೋಲೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಇವರ ತಪ್ಪು ಗ್ರಹಿಕೆ ಅದು, ಡಾಕ್ಟರ್ ಚಂದ್ರಶೇಖರ್ ಅವರ ತಪ್ಪು ಗ್ರಹಿಕೆ. ಇನ್ನು ನೋಡೋಣ, ಚಂದ್ರಶೇಖರ್ ಅವರ ಲೇಖನದ ಮುಂದುವರೆದ ಭಾಗ ಪುಟ 12ರಿಂದ ಅವರ
ವಚನಾಧಾರ ಚರ್ಚೆ. ಸಜ್ಜನ ಸತಿಯ ಗುಣಗಳು. ಜಂಗಮ ಭಕ್ತನು ಸಜ್ಜನ ಸತಿಯಂತೆ ಇರಬೇಕೆಂದು ಹೋಲಿಕೆಯಲ್ಲಿ. ಇಲ್ಲಿ ಈ ಚರ್ಚೆ ಮಾಡ್ತಾ ಸಜ್ಜನ ಸತಿ ಜರಿದಡೆ, ಬೈದಡೆ ಇತ್ಯಾದಿ ಇವುಗಳ ಕುರಿತು ಅವರು ಬರಿತಾ ಹೋಗ್ತಾರೆ. ಆದರೆ ವಚನ ಸಂಸ್ಕೃತಿಯ ನಿಜ ನೆಲೆ ಇದಲ್ಲ. ಹೀಗೆ ಹೇಳಿ ಸತಿಪತಿಗಳಿಬ್ಬರೂ ಪರಸ್ಪರ ತಮ್ಮ ಗುಣಗಳ ಪರೀಕ್ಷಿಸಿ ತಿಳಿಯಬೇಕೆನ್ನುವ ಸಂದೇಶದ ಡಕ್ಕೆಯ ಬೊಮ್ಮಯ್ಯಗಳ ವಚನ ಉದಾಹರಿಸಿರುವರು. ಈ ವಚನವು ಪತಿಗೆ ಸತಿಯು ಅಧೀನವಾದ ದಾಸ್ಯದ ಸಂಕೋಲಿಯಲ್ಲಿರಬೇಕೆಂಬ ಚನ್ನಬಸವಣ್ಣನ ನಿಲುವಿಗೆ ವಿರುದ್ಧವಾಗಿ ಸತಿಗೆ ಸಮಾನವಾದ ಹಕ್ಕನ್ನು ನೀಡುತ್ತಿದೆ ಎಂದು, ಹೀಗೆ ವಚನ ಸಂಸ್ಕೃತಿ ಪ್ರತಿಪಾದಿಸಿದ ಲಿಂಗ ಸಮಾನತೆ ಪ್ರಣಾಳಿಕೆಗೆ ಪ್ರತಿಯಾಗಿ ಚನ್ನಬಸವಣ್ಣ ಲಿಂಗ ತಾರತಮ್ಯವನ್ನು ಪ್ರತಿಪಾದಿಸಿದ್ದಾನೆ ಅಂತ ಅವರು ಆ ಲೇಖನದ ಆ ಸಂಚಿಕೆಯ ಪುಟ 12ರಲ್ಲಿ ಬರೆದ. ಇಲ್ಲಿ ನನ್ನ ಪ್ರತಿಕ್ರಿಯೆ ಏನಂದರೆ, ಕೆಲ ಅಪವಾದವೆಂಬಂಥ ಉದಾಹರಣೆಯನ್ನು ಬಿಟ್ಟರೆ ಹೆಣ್ಣು, ಸಂಸಾರ ಇತ್ಯಾದಿ ಒಳಗೊಂಡ ಮಾಯೆಯ ನಂಟು ಮೋಕ್ಷಕ್ಕೆ ವಿಘ್ನ ಎಂಬತಕ್ಕಂಥದ್ದೇ ಬಹಳ ಸ್ಪಷ್ಟವಾದ ಘೋಷಿತವಾದ ನಿಲುವು. ಈ ಕುರಿತಾಗಿ ಬಸವ ಅಲ್ಲಮಾದಿ ಎಲ್ಲವರ ಉದಾಹರಣೆಗಳನ್ನು ನೋಡ್ತಾ ಬಂದಿದ್ದೀವಿ. ಇಷ್ಟಾಗಿಯೂ ವಚನ ಸಂಸ್ಕೃತಿ ಹೆಣ್ಣು, ಸಂಸಾರ ವಿಘ್ನ ಎಂದು ತಿಳಿದಿರಲಿಲ್ಲ ಎಂಬುದೇ ನಿಜ ಎಂದು ಸಮರ್ಥಿಸುವುದಾದಲ್ಲಿ ಈ ನಿಲುವಿನ ಯಾರೇ ಆಗಲಿ, ಯಾವುದೇ ವಚನ ಪ್ರಾಜ್ಞರು ನಾನು ಉದಾಹರಿಸಿದ ವಚನಗಳಿಗೂ ಸಹ ಅವರು ಉತ್ತರಿಸಬೇಕು. ಈಗ ನಾನೇನು ಮೇಲಿಂದ ಹೇಳ್ಕೊತ ಬಂದೆ, ಬಸವಣ್ಣನಿಂದ ಹಿಡಿದು ಕೊನೆಯವರೆಗೆ ಹೇಳ್ಕೊತ ಬಂದೆ, ಅವುಗಳಿಗೂ ಕೂಡ ಉತ್ತರಿಸಬೇಕು. ಇವರು ಇದೇ ನಿಜ ಅನ್ನೋದಾದರೆ ಈ ನಿಲುವು ವಚನ ಸಂಸ್ಕೃತಿಯದಲ್ಲವೇ? ಹಾಗಾದರೆ ಇವೇನು ಪ್ರಕ್ಷಿಪ್ತವೇ ಅಥವಾ ಇವುಗಳ ಅರ್ಥ ಬೇರೆ ಇದೆಯೇ? ಇದಕ್ಕೆ ಅವರು ಉತ್ತರ ಕೊಡಬೇಕು. ಇನ್ನು ಮುಂದೆ ಹೋಗೋಣ. ಅವರ ಮತ್ತೊಂದು ಅಂಶ ರಾಶಿಕೂಟದ ಸ್ತ್ರೀಯರ ಕುರಿತು ಪುಟ 13ರಲ್ಲಿ ಬರೀತಾರೆ. ಮೊದಲು ನನ್ನ ಪ್ರತಿಕ್ರಿಯೆ ನಾನು ಹೇಳ್ಬಿಡ್ತೀನಿ. ಚನ್ನಬಸವಣ್ಣ 6 ಬಗೆಯ ರಾಶಿಕೂಟದ ಸ್ತ್ರೀಯರ ಸಂಘವನ್ನು ಭಕ್ತರಿಗೆ ನಿಷೇಧಿಸಿರುವುದು, ಇಂಥ ಸ್ತ್ರೀಯರ ಸಂಘ ಮಾಡಿದವರಿಗೆ ಲಿಂಗವಿಲ್ಲ, ಜಂಗಮವಿಲ್ಲ, ಗುರುವಿಲ್ಲ, ಪಾದೋದಕ ಪ್ರಸಾದಗಳಿಲ್ಲ ಎಂದಿರುವುದು ವಚನ ಪ್ರತಿಪಾದಿತ ಧರ್ಮತತ್ವಕ್ಕೆ ಅನುಗುಣವಾಗಿಯೇ ಇದೆ. ಬೇರೆ ವಚನಕಾರರು ಕೇವಲ ಸ್ತ್ರೀ, ಮಾಯೆ, ಸಂಸಾರ, ವೇಶ್ಯೆ, ಪರಸ್ತ್ರೀ ಎಂಬ ಪರಿಭಾಷೆಗಳಲ್ಲಿ ಸ್ಥೂಲವಾಗಿ ಹೇಳಿದ್ದನ್ನೇ ಚನ್ನಬಸವಣ್ಣ ಅದನ್ನು ವಿಸ್ತರಿಸಿ ದಾಸಿ, ವೇಶ್ಯೆ, ವಿಧವೆ ಎಂದು ಮುಂತಾಗಿ ವಿಸ್ತರಿಸಿ, ಬಿಡಿಸಿ, ವಿವರಿಸಿ ನಿತ್ಯ ಲೋಕಾನುಭವದ ಚಿತ್ರಗಳನ್ನು ಕಣ್ಮನಗಳ ಮುಂದೆ ತಂದಿರಿಸಿರುವನಷ್ಟೇ. ಗಂಡನಿರುವ ಪರಸ್ತ್ರೀಯರಾದಿ ಆ ಎಲ್ಲ ಬಗೆಯ ಸ್ತ್ರೀಯರ ಸಂಘವು ಭಕ್ತರಿಗೆ ನಿಷಿದ್ಧ ಎಂಬುದಕ್ಕೆ ಕಾರಣ ಈ ಸಹವಾಸವೇ ತನುವಿನಾಸೆ, ಕಾಮ. ಇದರಿಂದ ಮೋಕ್ಷಾರ್ಥಿಗೆ ಸಿದ್ಧಿ ಅಸಾಧ್ಯ ಅಂತಕ್ಕಂಥದ್ದು ಅವರ ನಿಲುವು. ನಾನು ಎಲ್ಲಿಯವರೆಗೂ ಕಾಮ ಕ್ರೋಧಾದಿಗಳನ್ನು ಸಂಪರ್ಕ ಹೊಂದಿರ್ತೀನಿ ಅಲ್ಲಿಯವರೆಗೂ ನನ್ನ ತನುಗುಣಗಳು ಇದ್ದಾವೆ ಅಂತ. ತನುಗುಣ ಅಳಿಯದೇ ಇದ್ದರೆ ನನಗೆ ಲಿಂಗಗುಣ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಲಿಂಗ ಸಾನ್ನಿಧ್ಯ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯವಿಲ್ಲ. ಇದು ಸ್ಪಷ್ಟವಾಗಿರ್ತಕ್ಕಂಥ ನಿಲುವಿದು. ವಚನಗಳನ್ನು ನಾವು ತಳಸ್ಪರ್ಶಿಯಾಗಿ ಕ್ಲೀನಾಗಿ ಓದಿಕೊಂಡಾಗ ನಮಗೆ ಸಿಗ್ತಕ್ಕಂಥ ಸಿದ್ಧಾಂತ. ಅದರಿಂದ ಹೊಲೆತನ, ಸೂತಕಾಚರಣೆಗಳು ವೈದಿಕ ಮೂಲದವು. ನೋಡಿ, ಇವುಗಳನ್ನು ವಚನ ಸಂಸ್ಕೃತಿ ತಿರಸ್ಕರಿಸಿತು. ಆದರೆ ಚನ್ನಬಸವಣ್ಣ ಈ ಕಲ್ಪನೆಯನ್ನು ಒಪ್ಪಿಕೊಂಡವನಾಗಿ ವಚನ ಸಂಸ್ಕೃತಿಗೆ ಹೊರಗು ಎಂಬುದು ಡಾಕ್ಟರ್ ಚಂದ್ರಶೇಖರ್ ಅವರ ಇನ್ನೊಂದು ಪ್ರಮೇಯ. ಜನನ, ರಜಸ್, ಪ್ರೇತ, ಉಚ್ಛಿಷ್ಟ, ಜಾತಿ ಈ 5 ಸೂತಕಗಳಲ್ಲಿ ಜನನ ಮತ್ತು ರಜಸ್ ಈ ಎರಡೂ ಹೆಣ್ಣಿಗೆ ಸಂಬಂಧಿಸಿದವು. ವೈದಿಕ ಸಂಸ್ಕೃತಿಯು ಹೆಣ್ಣನ್ನು ಸೂತಕದ ಹೊಲೆತನದ ಕೂಪವೆಂದು, ಆಕೆ ಧಾರ್ಮಿಕ ಆಚರಣೆಗಳಿಗೆ ಅನರ್ಹಳೆಂದು, ಅವಳಿಗೆ ಮೋಕ್ಷವಿಲ್ಲವೆಂದು ಪ್ರತಿಪಾದಿಸಿತು. ಲೇಖನದ ಪುಟ ಸಂಖ್ಯೆ 13. ಬಸವ ಅಲ್ಲಮಾದಿ ಈ ಹೊಲೆ ಸೂತಕ ಕಲ್ಪನೆಯನ್ನು ತಿರಸ್ಕರಿಸಿದ್ದರು. ಆದರೆ ಚನ್ನಬಸವಣ್ಣನ ದೃಷ್ಟಿಯಲ್ಲಿ ಸೂತಕವಿರುವುದು ಸತ್ಯ. ಅದು ವಿಧಿ ನಿಷೇಧ ಆಚರಣೆಗಳ ಮೂಲಕ ಕಳೆದುಕೊಳ್ಳಬೇಕಾದಂಥ ಒಂದು ಅನಿಷ್ಠ. ಅದಕ್ಕೆ ಈ ಮುಂದಿನ ವಚನವೇ ಪ್ರಮಾಣ ಅಂತ ಹೇಳಿ ಲೇಖಕರು ಒಂದು ವಚನವನ್ನು ಅವರು ಉದಾಹರಿಸಿದ್ದಾರೆ ಮತ್ತು ಅದನ್ನು ಅರ್ಥೈಸಿದ್ದಾರೆ. ನೋಡುವ. ಹೊಲೆ ಹೊಲೆ ಎಂದನಯ್ಯ ಬಸವಣ್ಣ, ಹೊಲೆ ಹುಟ್ಟಿದ 3 ದಿನಕ್ಕೆ ಪಿಂಡಕ್ಕೆ ನೆಲೆಯಾಯಿತು. ನರರಿಗೆ ಹೊಲೆ, ಸುರರಿಗೆ ಹೊಲೆ, ಹರಿಬ್ರಹ್ಮಾದಿಗಳಿಗೆ ಹೊಲೆ. ಇಂತಿ ಹೊಲೆಯಲ್ಲಿ ಹುಟ್ಟಿ ಹೊಲೆಯ ನತಿಗಳೆದೆವೆಂಬ ಉಭಯ ಭ್ರಷ್ಟರ ಮುಖವ ನೋಡಲಾಗದು ಕೂಡಲ ಚನ್ನಸಂಗಮ ದೇವ ಅಂತೇಳಿ 1773ನೇ ವಚನ. ಅದನ್ನು 1783 ಅಂತ ಅವರು ಕೊಟ್ಟಿದ್ದಾರೆ. ಅದು ಅವರು ಸಂಪುಟ ಯಾವುದೋ ಬೇರೆ. ನೋಡಿ, ಇಲ್ಲಿ ಹೊಲೆ ಹೊಲೆ ಎಂದನಯ್ಯ ಬಸವಣ್ಣ,
ಹೊಲೆ ಹುಟ್ಟಿದ 3 ದಿನಕ್ಕೆ ಪಿಂಡಕ್ಕೆ ನೆಲೆಯಾಯಿತು. ನರರಿಗೆ ಹೊಲೆ, ಸುರರಿಗೆ ಹೊಲೆ, ಹರಿಬ್ರಹ್ಮಾದಿಗಳಿಗೆ ಹೊಲೆ. ಇಂತಿ ಹೊಲೆಯಲ್ಲಿ ಹುಟ್ಟಿ ಹೊಲೆಯ ನತಿಗಳಿದವೆಂಬ ಉಭಯ ಭ್ರಷ್ಟರ ಮುಖವ ನೋಡಲಾಗದು. ಕೂಡಲ ಚನ್ನ ಸಂಗಮ ದೇವ. ಚಂದ್ರಶೇಖರ್ ಅವರು ಈ ವಚನ ಹೇಗೆ ಗ್ರಹಿಸಿದ್ದಾರೆ ಅಂತ ತಿಳ್ಕೋಬೇಕಾದ್ರೆ ಮೊದಲು ಈ ವಚನಾರ್ಥವನ್ನು ನಾವು ಸ್ವಂತ ಅರ್ಥ ಮಾಡ್ಕೋಬೇಕು. ನೋಡಿ, ಬಸವಣ್ಣನ ಸಾಮಾಜಿಕ ಹೊಲೆ ಅಂದರೆ ಜಾತಿಯ ಹೊಲೆ ಅನ್ನುವಂಥ ಕಾನ್ಸೆಪ್ಟ್ ಏನೈತಲ್ಲ, ಅದಕ್ಕೆ ಪ್ರತಿಯಾದ ಉತ್ತರ ಅನ್ನುವಂತೆ ಈ ವಚನದಲ್ಲಿ ಚನ್ನಬಸವಣ್ಣ ಮನುಷ್ಯನ ಜನನ ಮೂಲವಾದ ತಾಯಿ ಗರ್ಭದಲ್ಲೇ ಹೊಲೆ ಇದ್ದು, ಆ ಹೊಲೆ ಅಂದರೆ ರಜೋದ್ರವ್ಯ ಮುಟ್ಟು, ಸ್ತ್ರೀಯರ ರಜೋದ್ರವ್ಯ ಅಥವಾ ಮುಟ್ಟು ಜನಿಸಿದ 3 ದಿನಕ್ಕೆ ಅದೇ ಹೊಲೆಯಿಂದಲೇ ಅದೇ ಹೊಲೆಯಲ್ಲೇ ಜೀವನ ಭ್ರೂಣವು ಅಂದರೆ ಪಿಂಡವು ಜನ್ಮ ತಾಳುವುದು. ಈ ರೀತಿಯ ಹೊಲೆ ಪಿಂಡ ಸಂಬಂಧವು ನರಸುರ ಹರಿಬ್ರಹ್ಮಾದಿಗಳೆಲ್ಲರಿಗೂ ಸಾಮಾನ್ಯವೇ. ಇಂತಹ ಹೊಲೆಯಲ್ಲೇ ಹುಟ್ಟಿದವರು ಆ ಹೊಲೆಯನ್ನು ಅತಿಗಳೆಯುತ್ತೇವೆಂದು ಅಂದರೆ ಇಲ್ಲಿ ವಿಧಿ ಕ್ರಿಯೆಗಳ ಮೂಲಕ ಹೋಗಲಾಡಿಸಿ ತ್ಯಜಿಸಿ ನಾಶ ಮಾಡಿ ಅಂತ, ಆ ಹೊಲೆಯನ್ನು ನಾಶ ಮಾಡಿ ಹಾಗಂತ ನಂಬಿದ ಉಭಯಭ್ರಷ್ಟರ, ಯಾರು ಉಭಯಭ್ರಷ್ಟ ಅಂದರೆ ಹಾಗೆ ನಂಬಿದವರು ಅಂದರೆ ಅವರು ಸ್ವತಃ ವೈದಿಕರವರು, ಉಭಯಭ್ರಷ್ಟರ ಮುಖವ ನೋಡಲಾಗದು ಎಂದು ಚನ್ನಬಸವಣ್ಣನವರು ಹೊಲೆ ಜನನ ಸೂತಕ ನಂಬಿದ ವೈದಿಕರನ್ನೇ ಈ ವಚನದಲ್ಲಿ ಟೀಕಿಸಿರ್ತಕ್ಕಂಥದ್ದು ಬಹಳ ಸ್ಪಷ್ಟವೇ ಇದೆ. ಅವರು ಹುಟ್ಟಿರೋದು ಅದೇ ಹೊಲೆಯಲ್ಲೇ. ನೋಡಿ, ಚನ್ನಬಸವಣ್ಣ ಈ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಬಸವಣ್ಣ ಪ್ರತಿಪಾದಿಸಿದ ಆ ಹೊಲೆ, ಜಾತಿ ಹೊಲೆ ಏನಿದೆ ಅದಕ್ಕೆ ಪ್ರತಿಯಾಗಿ ಈ ತತ್ವವನ್ನೇ ತಿಗಂತಾನೆ. ನಾವೆಲ್ಲ ಹುಟ್ಟಿರೋದು ಹೊಲೆಯಲ್ಲೇ ಅಂತ ಹೇಳಿ, ಮಾತೃ ಗರ್ಭದ ಪಿಂಡಕ್ಕೆ ಮೂಲ ಯಾವುದು ಅಂತ ಹೇಳಿದರೆ ಆಕೆಯ ರಜೋದ್ರವ್ಯ. ಆ ರಜೋದ್ರವ್ಯ ಅನ್ನೋದು ಹೊಲೆ ಅಂತ. ಆ ಹೊಲೆಯ ಮೂಲದಲ್ಲಿಯೇ ನಾವೆಲ್ಲರೂ ಹುಟ್ಟಿದ್ದೇವೆ ಅಂದಮೇಲೆ ಹೊಲೆತನ ನಮ್ಮೆಲ್ಲರಿಗೂ ಸಾಮಾನ್ಯ ಅಂತ. ಆದ್ದರಿಂದ ಇಂಥ ಹೊಲೆತನವನ್ನು ನಾವು ಏನೋ ಕರ್ಮಾಚರಣೆಗಳನ್ನಾಗಿ ಮಾಡಿ ಕಳ್ಕೊಂಡ್ಬಿಡ್ತಿದ್ದೀವಿ ಅಂತೇಳಿ ನಂಬಿದಿರಲ್ಲ, ಆ ನಂಬಿದ ಉಭಯ ಭ್ರಷ್ಟರ ಮುಖವ ನೋಡಲಾಗದು ಅಂತ ಹೇಳ್ಬಿಟ್ಟು ಚನ್ನಬಸವಣ್ಣ ಬಹಳ ಸ್ಪಷ್ಟವಾಗಿ ವೈದಿಕರಿಗೆ ಕೈ ತಗೊಂಡಿದ್ದಾನೆ ಈ ವಚನದಲ್ಲಿ. ಆದರೆ ಡಾಕ್ಟರ್ ಚಂದ್ರಶೇಖರ್ ಅವರು ಚನ್ನಬಸವಣ್ಣನನ್ನು ಅವನಿ ವಚನವನ್ನು ವೈದಿಕ ಸಂಸ್ಕೃತಿಯ ಪರವಾದ ನೆಲೆಯಲ್ಲಿಟ್ಟು ನೋಡಿ ಹೊಲೆಯ ಅಸ್ತಿತ್ವವನ್ನು ಚನ್ನಬಸವಣ್ಣ ಒಪ್ಪಿಕೊಳ್ಳುತ್ತಾನೆ, ಅದನ್ನು ಕಳೆದುಕೊಳ್ಳಬೇಕು. ವಚನ ಸಂಸ್ಕೃತಿಯಲ್ಲಿ ಹೊಲೆಯು ಹೊಲೆಯಲ್ಲ, ಆದರೆ ಚನ್ನಬಸವಣ್ಣನಿಗೆ ಹೊಲೆಯು ಹೊಲೆಯೇ. ಹೊಲೆ ಇಲ್ಲವೆನ್ನುವವರು ಚನ್ನಬಸವಣ್ಣನ ಪ್ರಕಾರ ಉಭಯ ಭ್ರಷ್ಟರು. ಹೀಗೆ ಬರೆದಿರುವುದು ಸೋಜಿಗೆ. ಇದು ನೋಡಿ, ಏನು ಒಂಥರ ಸಮಂಜಸವಿಲ್ಲದ ವಿವರಣೆ. ಪುಟ 15ರಲ್ಲಿ ಅವರು ಅಲ್ಲಿ ಆ್ಯಕ್ಚುಲಿ ಚನ್ನಬಸವಣ್ಣ ಆ ರೀತಿ ಹೊಲೆತನದ ಬಗ್ಗೆ ಮಡಿಮೈಲಿಗೆ ತೋರುವ ಆ ವೈದಿಕರನ್ನೇ ಆ ವಚನದಲ್ಲಿ ಟೀಕೆ ಮಾಡಿದರೆ, ಇವರು ಚನ್ನಬಸವಣ್ಣನನ್ನೇ ಕರ್ಮಠ, ಇವನು ವೈದಿಕರ ಪರ ಮಾತಾಡ್ತಾ ಇದ್ದಾನೆ, ಇದು ವೈದಿಕರ ತತ್ವವನ್ನು ಅನುಸರಿಸಿದ್ದು ಅಂತ ಗುರುತಿಸ್ತಾರೆ. ಇದು ಪೂರ್ಣ ತಪ್ಪಾದ ಪಾಠಾಂತರ. ಇದು ಅವರು ಅರ್ಥ ಮಾಡ್ಕೊಂಡು ಸರಿಯಾಗಿ ವಚನವನ್ನೇ ತಳಸ್ಪರ್ಶಿಯಾಗಿ ಓದಿ ಅರ್ಥ ಮಾಡಿಕೊಂಡಿಲ್ಲ. ವಚನವನ್ನು ಪೂರ ವಿರುದ್ಧ ದಿಕ್ಕಿನಲ್ಲಿ ನಿಂತು ನೋಡಿ, ಅದರ ಅರ್ಥಕ್ಕೆ ತೀರಾ ವಿರುದ್ಧಾರ್ಥ ಕಟ್ಟಿ ಅದನ್ನು ವಿರೂಪಗೊಳಿಸಿದ ಬಹಳ ಸ್ಪಷ್ಟವಾದ ಉದಾಹರಣೆ ಇದು. ಮೇಲಿನ ವಚನದಲ್ಲಿ ಚನ್ನಬಸವಣ್ಣನವರು ಜಾತಿ ಹೊಲೆತನಕ್ಕೆ ವಿರುದ್ಧ ನಮ್ಮೊಳಗೇ ಹೊಲೆ ಇದ್ದು ಆ ಹೊಲೆ ಮೂಲದಿಂದಲೇ ನಾವು ಹುಟ್ಟಿ ಬರುತ್ತೇವೆಂಬ ಸತ್ಯ ಮರೆತು ಆ ಹೊಲೆತನ ಹೋಗಲಾಡಿಸುವ ಕ್ರಿಯೆಗಳಿಗೆ ಮೊರೆ ಹೋಗುವ ವೈದಿಕರನ್ನೇ ಉಭಯಭ್ರಷ್ಟರು ಎಂದಿರುವುದು. ಚನ್ನಬಸವಣ್ಣ ಸಾಮಾಜಿಕ ಹೊಲೆ ಸಂಬಂಧವಾಗಿ ಅಸ್ಪೃಶ್ಯತೆ ಆಚರಿಸುವ ವೈದಿಕರ ನಿಲುವನ್ನು ಖಂಡಿಸಲೆಂದೇ ಆತ ಎಲ್ಲ ಮನುಷ್ಯರ ಆಂತರ್ಯದಲ್ಲಿ ಜೈವಿಕ ಕ್ರಿಯೆಯ ಭಾಗವಾಗಿಯೂ ಇರುವ ಹೊಲೆತನವನ್ನಿಲ್ಲಿ ಉದಾಹರಿಸಿದ್ದಾನೆ. ಅವನು ಎಲ್ಲರ ಜೈವಿಕ ಕ್ರಿಯೆಯಲ್ಲಿ ಇಂಥ ಹೊಲೆತನ ಇರ್ತದೆ. ಇದರಿಂದ ಚನ್ನಬಸವಣ್ಣ ಸ್ತ್ರೀಯನ್ನು ಕೀಳಾಗಿ ಕಂಡನೆಂದಲ್ಲ, ಸಾಮಾಜಿಕ ಹೊಲೆತನವನ್ನು ಟೀಕಿಸುವ ಒಂದು ಸಂದರ್ಭದಲ್ಲಿ ಆ ರೀತಿ ತಗೊಂಡ. ಅದನ್ನು ಇನ್ನೊಂದು ವಚನ ನೋಡಿ, ಸಾಮಾಜಿಕ ಹೊಲೆತನವನ್ನು ಟೀಕಿಸ್ತಕ್ಕಂಥ ಮತ್ತೊಂದು ಅದರ ಕೆಳಗಿನ ವಚನವೇ ಇದು 1774. ಹೊಲೆಯನೆಂದು ಹೊರಗಿರು ಎಂದೆಂಬರು, ಹೊಲೆಯನೆಂಥವನಯ್ಯ. ನೋಡಿ, ಪ್ರಶ್ನೆ ಮಾಡ್ತಾನೆ ಭಾಳ ಸ್ಪಷ್ಟವಾಗಿ. ಆ ಹೊಲೆತನವನ್ನು ಒಪ್ಪಲ್ಲ ಯಾರು ಚನ್ನಬಸವಣ್ಣ. ಹೊಲೆಯನೆಂದು ಹೊರಗಿರು ಎಂದೆಂಬರು, ಹೊಲೆಯನೆಂಥವನಯ್ಯ. ತನ್ನ ಹೊಲೆಯ ತಾನರಿಯದೆ ಮುನ್ನಿನವರ ಹೊಲೆಯ ನರಸುವ ಭ್ರಷ್ಟರಿಗೆ ಏನೆಂಬನಯ್ಯ ಮಹಾದಾನಿ ಕೂಡಲ ಚನ್ನ ಸಂಗಮ ದೇವ ಅಂತ. ಅದರಿಂದ ಚನ್ನಬಸವಣ್ಣ ಹೊಲೆತನವನ್ನು ಎಲ್ಲಿ ಒಪ್ಪಿದ ಅನ್ನುವುದೇ ಸುಳ್ಳು. ಇವರು ವಚನವನ್ನೇ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಆಮೇಲೆ ಯಾವುದೋ ಸೆಲೆಕ್ಟ್ ಆದ ಒಂದು ವಚನ ತಗೊಂಡು ಇಡೀ ಒಬ್ಬ ವಚನಕಾರನ ಸಿದ್ಧಾಂತ ರೂಪಿಸ್ತಕ್ಕಂಥದ್ದಲ್ಲ.
ಈ ರೀತಿಯ ತಪ್ಪುಗಳು ನಮ್ಮ ವಿದ್ವಾಂಸರ ಪ್ರಾಜ್ಞರ ಮಟ್ಟದಲ್ಲಿ ವಚನ ಸಾಹಿತ್ಯಕ್ಕೆ ಕಳೆದ 3-4 ದಶಕಗಳಿಂದ ಆಗಿದವೆ ಅಂತ ನಾವು ತೆಗೆದು ತೋರಿಸಬಹುದು. ಇದು ನೋಡಿ 1998ನೇ ಇಸ್ವಿಯ ವಚನ, ಅಂದರೆ ಸುಮಾರು 26 ವರ್ಷಗಳ ಹಿಂದಿಂದಿದೆ. ಮುಂದುವರೆದು ಚನ್ನಬಸವಣ್ಣನ ಪ್ರಕಾರ ಹೆಣ್ಣೆಂಬುದೊಂದು ಭವಿ ಎಂಬ ಚರ್ಚೆ. ಅವರು ನೀಡಿರುವ ವಚನ ಸಂಖ್ಯೆಗಳು ಸರಿಯಿಲ್ಲ. 227 318ನೇ ವಚನದಲ್ಲಿ ಹೊರಗಣ ಭವಿಯ ಕಳೆದವೆಂಬರು ಒಳಗಣ ಭವಿಯ ಕಳೆಯಲರಿಯರು ಅಂತ ಶುರು ಮಾಡಿ, ಕಾಮ ಕ್ರೋಧಾದಿ ಅರಿಷಡ್ ವರ್ಗಗಳೆಲ್ಲ ಭವಿಗಳೇ, ಆಸೆ ಆಮಿಷ ಹೊನ್ನು ಹೆಣ್ಣು ಮಣ್ಣು ಇವು ಭವಿಗಳೇ ಎಂದು ಗುಣಭವತ್ವ ತತ್ವ ಮಂಡಿಸಿರುವನು ಚನ್ನಬಸವಣ್ಣ. ಹೆಣ್ಣು ಹೊನ್ನು ಮಣ್ಣು ಈ ತ್ರಿವಿಧಗಳು ಈ ಭೌತಿಕ ಲೋಕದ ಸಂಪದ ತ್ರಯಗಳು. ಇವುಗಳ ಮೇಲಿನ ಮೋಹವುಳ್ಳ ಎಲ್ಲರೂ ಭವಿಗಳೇ ಎಂಬುದಿಲ್ಲಿಯ ತತ್ವ. ಅಲ್ಲಮನು ಸಹ ಜನರು ಈ ತ್ರಿವಿಧಗಳನ್ನೇ ಮಾಯೆ ಎಂದು ನಂಬಿರುವುದು ತಪ್ಪು, ಮನದ ಮುಂದಣ ಆಸೆ ಮಾಯೆ ಅಂತ ಹೇಳಿದ್ದು ಮಾಡ್ಕೋಬೋದು. ಇಲ್ಲಿ ಚಂದ್ರಶೇಖರ್ ಅವರು ಹೊನ್ನುಳ್ಳ ಆತ ಭಕ್ತನಲ್ಲ ಎಂಬ ವಚನ ಉದಾಹರಿಸಿ ಹೆಣ್ಣು ಇಕ್ಕಷ್ಟು ಭವಿ ಸಮೀಕರಣ ಅವರು ತೋರಿಸಿದ್ದಾರೆ. ಹೆಣ್ಣು ಅಂದರೆ ಭವಿ ಅಂತ. ಹೆಣ್ಣನ್ನು ಭವಿ ಸ್ಥಾನದಲ್ಲಿಟ್ಟು ಚನ್ನಬಸವಣ್ಣ ನೋಡಿರುವುದು ಸರಿ. ಅದು ಕೇವಲ ಸ್ತ್ರೀ ಕುಲ ಎಂದು ಮಾತ್ರ ಅಲ್ಲ, ಆದರೆ ಅಲ್ಲಿ ಹೆಣ್ಣು ಅಂತ ಆ ತತ್ವದ ಹೆಣ್ಣು ಹೊನ್ನು ಮಣ್ಣು ಅನ್ನುವ ತತ್ವತ್ರಯಗಳ ಮೂಲದಲ್ಲಿ ಆ ಸಾಲಿನಲ್ಲಿ ತಗೊಂಬಂದ ಪಂಕ್ತಿಯಲ್ಲಿ ಅದು ಕೇವಲ ಹೆಣ್ಣೆ ಅಂತ ಅಲ್ಲ, ಜಗದುತ್ಪತ್ತಿಗೆ ಕಾರಣವಾದ ಪ್ರಕೃತಿ, ಪ್ರಧಾನ ಶಕ್ತಿ, ಮಾಯೆ ಅಂತಲೂ ಕೂಡ ನಾವು ವಿಶಾಲಾರ್ಥದಲ್ಲಿ ತಿಳ್ಕೋಬೇಕು. ಹೆಣ್ಣು ಹೊಲೆತನ ಸಮೀಕರಣ ತೋರಿಸಲು ದಶರಥನ ಸುತ ರಘುರಾಮನ ಅಸುರ ಪಡೆಯ ಸಂಹರಿಸಿ ಅವರು 1319 ಅಂತೇಳಿ ಸಂಖ್ಯೆಯನ್ನು ನೀಡಿದ್ದಾರೆ ಎಂಬ ವಚನ ಉದಾಹರಿಸಿರುವರು ಯಾರು? ಚಂದ್ರಶೇಖರ್ ಅವರು. ಆದರೆ ಚನ್ನಬಸವಣ್ಣನ ವಚನದ ತರ್ಕವು ಭಕ್ತರಿಗೆ ಭವಿಗಳ ಸಂಘ ಸಲ್ಲದು, ಭವಿಗಳಾದವರು ಭಕ್ತರಂತೆ ಲಿಂಗ ಜಂಗಮವನ್ನು ಆರಾಧಿಸಿ ಪ್ರಸಾದವ ಕೊಂಡೆವೆಂಬ ಅಹಮಿಕೆ ತೋರುವುದನ್ನು, ಆ ರೀತಿ ಒಂದು ಅಹಂಕಾರ ತೋರುವುದನ್ನು ಹೀಗೆ ಮಾತಾಡ್ತಾನಂತ. ಈ ಭಂಗ ಮಾರಿ ಸತಿಯರಿಗೆಲ್ಲಿಯದೋ ಲಿಂಗ ಜಂಗಮ ಪ್ರಸಾದವು, ಇಂತಿ ಹರಭಕ್ತರಿಗೆ ಹೊರಗಾದ ಹೊಲೆ ಮಚ್ಚು ಮಾರಿ ಪತಿತ ಪಾತಕಿಯರ ಕೈಯಲ್ಲಿ ಕೊಂಬ ಬ್ರಾಕೆಟ್ನಲ್ಲಿ ಅಂತೈತೆ, ಉದಕಂಗಳೆಲ್ಲವೂ ನಾಯಡಗು ನರಮಾಂಸ ಅಂತ ಈ ರೀತಿ ಖಂಡಿಸಿದನಂತೆ ಯಾರು? ಚನ್ನಬಸವಣ್ಣ. ಆದ್ದರಿಂದ ಲೇಖಕರು ಇಲ್ಲಿನ ಭವಿ ವಿರೋಧಿ ಧೋರಣೆಯನ್ನೇ ಗೌಣವಾಗಿಸಿ ಹೆಣ್ಣು ಹೊಲತಿ ಭವಿ ಎಂಬುದನ್ನೇ ಇಲ್ಲಿ ಅವರು ಎತ್ತಿ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆಯೇ ಮುಂದುವರಿದು ಭಕ್ತರಿಗೆ ಹೇರಿದ ನಿಷೇಧಗಳನ್ನು ಇವರು ಮರೆತು ಚನ್ನಬಸವಣ್ಣನನ್ನು ಧಾರ್ಮಿಕ ಪ್ರತಿಗಾಮಿ, ಅಂದರೆ ಒಂಥರ ಯಥಾಸ್ಥಿತಿವಾದಿ ಕರ್ಮಠ ಎಂಬಂತೆ ಬಿಂಬಿಸ ಹೊರಟಿರುವುದು ಕೂಡ ಸೋಜಿಗವೇ. ಚನ್ನಬಸವಣ್ಣ ಕಟು ಸಂಪ್ರದಾಯ ಶಾಸ್ತ್ರನಿಷ್ಠನಾಗಿ ಭಕ್ತರಿಗೆ ದಾಸಿಯರ ಸಂಘ, ವೇಶ್ಯೆಯರ ಸಂಘ, ಭಂಗಿಯ ಸೇವನೆ, ಸುರೇಮಾಂಸ ಇಂಥವನ್ನೆಲ್ಲ ನಿಷೇಧಿಸಿರ್ತಕ್ಕಂಥದ್ದು ಸರಿನೇ. ಇದು ಸರ್ವ ಶರಣ ಸಮ್ಮತವೇ. ಆಮೇಲೆ ಬರೇ ಇದು ಕೇವಲ ಚನ್ನಬಸವಣ್ಣನಿಗೆ ವಿಶೇಷವಲ್ಲ, ಸರ್ವ ಶರಣ ಸಮ್ಮತವೇ. ಇದನ್ನು ನಾನು ಬೇರೆ ಬೇರೆ ವಚನಕಾರರ ಉದಾಹರಿಸಿ ಹೇಳಿದ್ದೇನೆ. ಇತರೆ ಶರಣರು ಸ್ವಲ್ಪ ಮೆದುವಾಗಿ ಹೇಳಿದ್ದನ್ನೇ ಚನ್ನಬಸವಣ್ಣ ಕಟು ಶಾಸ್ತ್ರಿಕ ನಿಷೇಧದ ನುಡಿಗಟ್ಟುಗಳಲ್ಲಿ ಹೇಳಿರುವನು. ಬಸವಣ್ಣ ಭಕ್ತ ದಾಸನ ಬಗ್ಗೆ ತೋರುವ ಮಾನವೀಯ ಕಳಕಳಿಗೂ ಚನ್ನಬಸವಣ್ಣನು ದಾಸಿ ವೇಶ್ಯರ ಸಂಘವನ್ನು ನಿಷೇಧಿಸುವುದಕ್ಕೂ ಸಂಬಂಧವಿಲ್ಲ. ದಾಸ ಅನ್ನೋ ಪದ ಬಂದ ತಕ್ಷಣ ಅವೆರಡನ್ನೂ ಅಲ್ಲಿ ಒಂದೇ ಅಂತ ತಿಳಿದು ನಾವು ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ಬಸವಣ್ಣನು ಭಕ್ತರ ಭಕ್ತನೇಕೆ ಅವರ ಮೃತ್ಯು ತಾನೆಂದು ಅತಿ ದಯೆ ಮಮಕಾರ ಭಾವನೆ ತಾಳಿರುವುದು ಸರಿಯೇ. ಭಕ್ತರಾದ ವೃತ್ತಿಗಳೊಂದಿಗೆ ಬಸವಣ್ಣನ ಸಮೀಕರಣ ಮತ್ತು ಎಂಪೆತಿ ಬಹಳ ವಿಶಿಷ್ಟವಾದ್ದು. ಅವರ ಎಂಜಲುಣ್ಣುವೆ, ಪಾದರಕ್ಷೆ ಹೊರುವೆ ಎಂಬಿತ್ಯಾದಿ ಆತನ ಸ್ವಪಚ ಶಿವಭಕ್ತ ಪರವಾದ ತುಡಿತ, ಮಾನವೀಯ ಮಿಡಿತಕ್ಕೆ ಸಾಕ್ಷ್ಯವೆಲ್ಲ. ಆದರೆ ಭವಿಸಂಗ ನಿಷೇಧ ಕುರಿತ ತತ್ವ ಪ್ರತಿಪಾದನೆಯಲ್ಲಿ ಚನ್ನಬಸವಣ್ಣ ಅತಿ ತತ್ವನಿಷ್ಠ ಅಷ್ಟೇ. ಅದರಲ್ಲಿ ಬಸವಣ್ಣನೂ ಭವಿ ಬಗ್ಗೆ ಮಾತಾಡ್ತಾನೆ, ಬೇರೆ ಎಲ್ಲ ವಚನಕಾರರು ಭವಿಗಳ ಬಗ್ಗೆ ಮಾತಾಡ್ತಾರೆ. ಅದರಲ್ಲಿ ಚನ್ನಬಸವಣ್ಣ ವಿಶಿಷ್ಟವೇನಲ್ಲ. ಆದರೆ ಚನ್ನಬಸವಣ್ಣ ಒಬ್ಬ ತಾತ್ವಿಕ ಪ್ರತಿಪಾದಕನಾಗಿ ಅವುಗಳನ್ನು ಅತಿ ಶಾಸ್ತ್ರಿಕ ಭಾಷೆಯಲ್ಲಿ ಮತ್ತು ಹೆಚ್ಚು ಎಫೆಕ್ಟಿವ್ ಆಗಿ ಫೋರ್ಸ್ಫುಲ್ ಆಗಿ ಹೇಳಿದಾನಷ್ಟೇ. ಆದ್ದರಿಂದ ಆತನ ಒಬ್ಬ ಅತಿ ಸಂಪ್ರದಾಯವಾದಿ ಅಂತ ನಾವು ಕರೀಬಹುದು. ಅತಿ ಸಂಪ್ರದಾಯವಾದಿ, ಲಿಂಗಾಯತ ತತ್ವ ಪ್ರತಿಪಾದನೆಯಲ್ಲಿ ತುಂಬ ಆರ್ಥೋಡಾಕ್ಸ್ ಅಂತ ನಾವು ಆತನನ್ನು ಕರೀಬಹುದು. ಆದರೆ ಅದನ್ನು ವೈದಿಕ ಕರ್ಮಠ ಅಂತ ಹೇಳಿ ಕರಿತಕ್ಕಂಥ ಅವಶ್ಯಕತೆ ಇಲ್ಲ.
ಈಗ ನೋಡಿ, ಚನ್ನಬಸವಣ್ಣ ಒಬ್ಬ ವೈದಿಕ ಕರ್ಮಠ ಎಂಬ ಡಾಕ್ಟರ್ ಚಂದ್ರಶೇಖರ್ ಅವರ ಆರೋಪ ನಿರಾಧಾರ. ವೈದಿಕ ಕರ್ಮಠನಲ್ಲ, ವೈದಿಕ ಡಂಬಾಚಾರಗಳನ್ನು ಟೀಕಿಸಿದ ಅವನ ಹಲವಾರು ವಚನಗಳಿವೆ. ನೋಡಿ, ನಾವು ಚನ್ನಬಸವಣ್ಣನನ್ನು ವೈದಿಕ ಕರ್ಮಠ ಅಂತ ಅನ್ಬೇಕಾದ್ರೆ ಆತನಲ್ಲಿ ವೈದಿಕ ವಿರೋಧಿ ಅಂಶಗಳಿರಬಾರ್ದು, ವೈದಿಕ ಪರವಾದ ಅಂಶಗಳಿರಬೇಕು. ವೈದಿಕ ಪರವಾದ ಧೋರಣೆಗಳು ಆತನ ವಚನದಲ್ಲಿ ಇರಬೇಕು. ಆದರೆ ಹಾಗಿಲ್ಲ. ನಾವು ವಚನಗಳನ್ನು ನೋಡ್ತಾ ಬಂದಾಗ ಚನ್ನಬಸವಣ್ಣನಲ್ಲಿಯೂ ಕೂಡ ಬಸವಣ್ಣನಲ್ಲಿ ಹೆಂಗೆ ವೈದಿಕ ಪರಂಪರೆಯ ವಿರೋಧಿ ನಿಲುವು ಕಾಣ್ತದೋ ಅದೇ ರೀತಿ ಚನ್ನಬಸವಣ್ಣನಲ್ಲಿಯೂ ಕೂಡ ಬಹಳ ಫೋರ್ಸ್ಫುಲ್ ಆಗಿದೆ. ಸುಮ್ಮನೆ ಒಂದು ವಚನದಿಂದ ಪ್ರಾರಂಭ ಮಾಡ್ಬೋದು, ಭಾಳಷ್ಟು ಉದಾಹರಣೆಗಳಿದ್ದಾವೆ. ಇಲ್ಲಿ ನಾನು ಸುಮ್ಮನೆ ಸ್ವಲ್ಪ ಎಗರಿಸಿ ಹೇಳ್ತಾ ಹೋಗ್ತೀನಿ. ಬ್ರಾಹ್ಮಣ ದೇಹಿಕನಲ್ಲ, ಕ್ಷತ್ರಿಯ ದೇಹಿಕನಲ್ಲ, ವೈಶ್ಯ ದೇಹಿಕನಲ್ಲ, ಶೂದ್ರ ದೇಹಿಕನಲ್ಲ, ಭಕ್ತ ದೇಹಿಕ ದೇವನೆಂದು ಕೇಳಿಯೂ ಅರಿಯರು. ಇಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾನಂದ್ರೆ ಶಿವ ಅವನು ನೋಡ್ರಿ, ಈ ಚತುರ್ವರ್ಣ ವರ್ಣದವರ ದೇಹಿಕನಲ್ಲ ಅವನು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈರ್ ದೇಹಿಕನಲ್ಲ, ಅವನು ಭಕ್ತ ದೇಹಿಕ. ದೇವನೆಂದು ಕೇಳಿಯೂ ಅರಿಯರು. ಸ್ವಪಚನಾದಡೆಯು ಲಿಂಗಭಕ್ತನೇ ಕುಲಜನೆಂದುದು. ಈ ಮಾತು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಚಂದ್ರಶೇಖರ್ ಅವರ ಇನ್ನೊಂದು ಆರ್ಗ್ಯುಮೆಂಟ್ ಇದೆ ಇಲ್ಲಿ. ಅದಕ್ಕೆ ಇಲ್ಲಿ ಈ ವಚನದ ಈ ಸಾಲುಗಳೇ ಉತ್ತರವಾಗ್ತವೆ. ಅದರಿಂದ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಚನ್ನಬಸವಣ್ಣ ಭಾಳ ಸ್ಪಷ್ಟವಾಗಿ ಈ ವರ್ಣಾಶ್ರಮ ಧರ್ಮದವರ ಚತುರ್ವರ್ಣದವರು ಏನದಾರಲ್ಲ ಅವರ ದೇಹಿಕನಲ್ಲ. ಯಾರು? ಶಿವ. ಅವನು ಭಕ್ತ ದೇಹಿಕ. ಅಂದರೆ ಆ ಚತುರ್ವರ್ಣದ ಪಂಕ್ತಿಯಲ್ಲಿ ಈತ ಭಕ್ತರನ್ನು ಸಮೀಕರಣ ಮಾಡಿ ಹೇಳಲ್ಲ. ಅವನು ಬರೀ ಅವರಷ್ಟೇ ಅಲ್ಲ, ಎಲ್ಲ ಶೂದ್ರಾತಿ ಶೂದ್ರ ಎಲ್ಲರಲ್ಲೂ ಅವನಿರ್ತಾನೆ. ಅವ್ರು ಭಕ್ತರು ಅಷ್ಟೇ ಅಂತ ಅರ್ಥ. ನಾ ಲಿಂಗಿ ನಾ ಸರ್ವವೇದಜ್ಞೋ ಯಸ್ತು ಚಾಂಡಾಲವದ್ಭವಿ ಲಿಂಗಾರ್ಚಕಶ್ಚ ಸ್ವಪಚೋ ದ್ವಿಜಕೋಟಿ ವಿಶೇಷಿತಃ ಎಂಬುದಾಗಿ ಅಂಗದ ಮೇಲೆ ಲಿಂಗವಿದ್ದ ಸ್ವಪಚನಾದಡೆಯು ಆತನೇ ಬ್ರಾಹ್ಮಣ ಅಂತ ಹೇಳ್ತಾನೆ. ಅಂಗದ ಮೇಲೆ ಲಿಂಗವಿದ್ದ ಸ್ವಪಚನಾದಡೆಯು ಆತನೇ ಬ್ರಾಹ್ಮಣ. ಅಂಗದ ಮೇಲೆ ಶಿವಲಿಂಗವಿಲ್ಲದ ಬ್ರಾಹ್ಮಣರೊಂದು ಕೋಟಿ ಆದಡೆಯೂ ಸ್ವಪಚರಿಂದ ಕರಕಷ್ಟ ನೋಡ ಕೂಡಲ ಚನ್ನಸಂಗಮ ದೇವ. ಅವನು ಸ್ವಪಚನಾಗಿರಲಿ, ಅಂಗದ ಮೇಲೆ ಲಿಂಗ ಇದ್ದರೆ ಅವನೇ ಭಕ್ತ. ಆದರೆ ಅಂಗದ ಮೇಲೆ ಭಕ್ತರಿಲ್ಲದವರು ಅವರು 1 ಕೋಟಿ ಬ್ರಾಹ್ಮಣರಾಗಿದ್ದರೂ ಕೂಡ ಅವರು ಇಂಥ ಒಬ್ಬ ಸ್ವಪಚನಿಗಿಂತ ಕಡೆ ಕರಕಾಷ್ಟ ಅಂತ ಹೇಳ್ಬಿಟ್ಟು ಬಹಳ ಸ್ಪಷ್ಟವಾಗಿ ವೈದಿಕರನ್ನು ರಿಜೆಕ್ಟ್ ಮಾಡ್ತಕ್ಕಂಥದ್ದು 1451ನೇ ವಚನ, ಹೊಸ ಸಂಪುಟದ 473ನೇ ಪುಟವನ್ನು ಕೂಡ ತಾವುಗಳು ನೋಟ್ ಮಾಡ್ಕೋಬಹುದು. 1451 ವಚನ ಸಂಖ್ಯೆ, ಪುಟ 473. ಚನ್ನಬಸವಣ್ಣನ ಇಂತಹ 10-50 ವಚನಗಳನ್ನು ಹೆಕ್ಕಿ ತೋರಿಸಬಹುದು. ನಾನು ಇದನ್ನೇ ಒಂದು ವಿಶೇಷ ಅಧ್ಯಾಯದಲ್ಲಿ ಚರ್ಚಿಸಿರುವೆ. ಪ್ರಾಸಂಗಿಕವಾಗಿ ಕೆಲವೇ ಉದಾಹರಣೆಗಳನ್ನು ನಾವು ನೋಡಬಹುದು. ಲಿಂಗಾಯತ ಧರ್ಮದಲ್ಲಿ ಸೂತಕಾದಿ ಫಲಿತನವನ್ನು ಚನ್ನಬಸವಣ್ಣ ಒಪ್ಪಿಯೇ ಇಲ್ಲ. ಲಿಂಗಾಯತ ಧರ್ಮೀಯರು ಸೂತಕ ಕಳೆಯುವ ಪ್ರಮೇಯವೇ ಇಲ್ಲ. ಕಾರಣ ಇವರಿಗೆ ಯಾವ ಸೂತಕವೂ ಇಲ್ಲ. ಲಿಂಗಾಂಗಿಗಳಲ್ಲಿ ಹೊಲೆ ಸೂತಕ ಕಲ್ಪಿಸುವನ್ನಕ್ಕ ಪ್ರಾಣಲಿಂಗ ಸಂಬಂಧಿಯಲ್ಲ. ಜಂಗಮದಲ್ಲಿ ಕುಲಸೂತಕ ಹಿಡಿಯುವನ್ನಕ್ಕ ಶಿವಾಚಾರಯುಕ್ತನಾಗಿ ಭಕ್ತಾನುಭಾವಿಯಲ್ಲ. ಪ್ರಸಾದದಲ್ಲಿ ಎಂಜಲ ಸೂತಕ ಭಾವಿಸುವನ್ನಕ್ಕ ಪ್ರಸಾದಿಯಲ್ಲ, ಭಕ್ತನಲ್ಲ, ಶರಣನಲ್ಲ, ಲಿಂಗೈಕ್ಯನಲ್ಲ. ಅವಂಗೆ ಲಿಂಗವಿಲ್ಲ ಕಾಣ ಕೂಡಲ ಚನ್ನಸಂಗಮ ದೇವ ಅಂತೇಳಿ 1600ನೇ ವಚನ ಹೇಳ್ತದೆ, ಪುಟ 497. ಅದೇ ರೀತಿ ವಿವಾಹಾದಿ ಶುಭ ಕಾರ್ಯಗಳಿಗೆ ವಾರ, ತಿಥಿ, ನಕ್ಷತ್ರ, ಮುಹೂರ್ತಗಳನ್ನು ಜ್ಯೋತಿಷ್ಯ ಶಾಸ್ತ್ರ, ಪಂಚಾಂಗಗಳ ಸಹಾಯದಿಂದ ಅರಿತು ಆ ಶುಭ ಕಾರ್ಯಗಳನ್ನು ಮಾಡುವುದು ಲೋಕಾರೂಢಿ. ಇದು ವೈದಿಕ ಸಂಸ್ಕೃತಿಯ ಪ್ರಭಾವ. ಆದರೆ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಇದಕ್ಕೆ ಶಾಸ್ತ್ರ ಸಮ್ಮತಿ ಇಲ್ಲ ಎನ್ನುತ್ತದೆ ಚನ್ನಬಸವಣ್ಣನವರ 1587ನೇ ವಚನ, ಪುಟ 496. ಲಿಂಗಭಕ್ತನ ವಿವಾಹದಲ್ಲಿ ಶಿವಗಣಗಳಿಗೆ ವಿಭೂತಿ ಬೀಳೆಯುವ ಕೊಟ್ಟು ಆರೋಗಣೆಯ ಮಾಡಿಸಿ ಶಿವಗಣಗಳು ಸಾಕ್ಷಿಯಾಗಿ ಪ್ರಸಾದವನಿಕ್ಕುವುದೇ ಸದಾಚಾರವಲ್ಲದೆ ವಾರ, ತಿಥಿ, ಸುಮುಹೂರ್ತವೆಂಬ ಲೌಕಿಕದ ಕರ್ಮವ ಮಾಡಿದಡೆ ನಿಮ್ಮ ಸದ್ಭಕ್ತರಿಗೆ ದೂರವಯ್ಯ ಕೂಡಲ ಚನ್ನಸಂಗಮ ದೇವ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತದೆ ಈ ವಚನ, 1587ನೇ ವಚನ. ಇದೇ ಸಂದೇಶದ ಇನ್ನೊಂದು ವಚನ ಹೀಗಿದೆ: ಸೋಮವಾರ, ಮಂಗಳವಾರ, ಹುಣ್ಣಿಮೆ, ಸಂಕ್ರಾಂತಿ, ಶಿವರಾತ್ರಿ ಮೊದಲಾದ ತಿಥಿ ವಾರಂಗಳಲ್ಲಿ ಏಕಭುಕ್ತೋಪವಾಸಿಯಾಗಿ ಆ ಕ್ಷುದ್ರ ತಿಥಿಗಳಲ್ಲಿ ಮಾಡಿದ ನೀಚೋಚ್ಚಿಷ್ಟವಂ ತಂದು ತನ್ನ ಕರಸ್ಥಲದ ಇಷ್ಟಲಿಂಗಕ್ಕೆ ಕೊಂಡು ಭಕ್ತನೆನ್ನಿಸಿಕೊಂಡೆನೆಂಬ ಅನಾಚಾರಿಯ ಮುಖವನ್ನು ನೋಡಲಾಗದು. ಅದೇನು ಕಾರಣವೆಂದರೆ ದಿನಶ್ರೇಷ್ಠವೋ ಲಿಂಗಶ್ರೇಷ್ಠವೋ ದಿನಶ್ರೇಷ್ಠವೆಂದು ಮಾಡುವ ದುರಾಚಾರಿಯ ಮುಖವ
ನೋಡಲಾಗದು ಅಂತ ಹೇಳ್ತದೆ 1738ನೇ ವಚನ. ಹೀಗೆ ಮುಂದುವರಿದ ವಚನ, ದಿನ ನೋಡಿ ಕರ್ಮ ಮಾಡುವನನ್ನು ದಿನದ ಭಕ್ತನು ಎಂದು ಮೂದಲಿಸುತ್ತದೆ. ಚನ್ನಬಸವಣ್ಣನ ಸಲಹೆ ಏನಂದರೆ, ಲಿಂಗವಂತರಿಗೆ ಲಿಂಗ ಜಂಗಮಗಳೇ ಶ್ರೇಷ್ಠ, ವಾರ ತಿಥಿ ದಿನ ಮಾಸಗಳಲ್ಲ. ಭವಿದಿನ ತಿಥಿ ವಾರಂಗಳಲ್ಲಿ ಕೂರ್ತು ಮಾಡುವಾತ ಭಕ್ತನಲ್ಲ. ಬಹಳ ಸ್ಪಷ್ಟವಾದ ನುಡಿಗಳು ಇವೆಲ್ಲ. ಭವಿದಿನ ತಿಥಿ ವಾರಂಗಳಲ್ಲಿ ಕೂರ್ತು ಮಾಡುವಾತ ಭಕ್ತನಲ್ಲ. ಇದೇ ತರ್ಕವನ್ನೇ ಚನ್ನಬಸವಣ್ಣನ 179ನೇ ವಚನ ಕೂಡ ಹೇಳ್ತದೆ. ಸೋಮವಾರ ಮಂಗಳವಾರ ಶಿವರಾತ್ರಿ ಮಾಡುವ ಭಕ್ತರ ಲಿಂಗ ಭಕ್ತರಿಗೆ ನಾನೆಂತೂ ಸರಿ ಎಂಬೆನಯ್ಯ. ದಿನಶ್ರೇಷ್ಠವೋ ಲಿಂಗಶ್ರೇಷ್ಠವೋ ದಿನಶ್ರೇಷ್ಠವೆಂದು ಮಾಡುವ ಪಂಚಮಹಾಪಾತಕರ ಮುಖವನ್ನು ನೋಡಲಾಗದು ಅಂತೇಳಿ ವಾರ ತಿಥಿ ಇತ್ಯಾದಿ ತಿರಸ್ಕೃತವಾದ ಬಳಿಕ ಇದರ ಜನಕ ಜ್ಯೋತಿಷ್ಯ ಶಾಸ್ತ್ರ ತಿರಸ್ಕೃತವಾಗದೇ ಇರಲಿಕ್ಕೆ ಸಾಧ್ಯವೇ? ಅದನ್ನು ಕೂಡ ಚನ್ನಬಸವಣ್ಣ ತಿರಸ್ಕರಿಸಿಬಿಡ್ತಾನೆ. ಶಿವತಂತ್ರದಿಂದ ಸುಖ ದುಃಖಗಳು ಬರತಿಹವೆಂದರಿಯದೆ ನರಗುರಿಗಳಿಗೆ ರೋಗ ದಾರಿದ್ರ್ಯ ಅಪಜಯಗಳು ಬರುತ್ತಿರಲು ವಿಪ್ರಗೆ ಕೈ ಮುಗಿದು ಕಾಣಿಕೆಯ ನಿಕ್ಕಿ ತನ್ನ ಹೆಸರ ಹೇಳಿ ಸೂರ್ಯಬಲ ಚಂದ್ರಬಲ ಬೃಹಸ್ಪತಿ ಬಲ ನವಗ್ರಹ ಬಲ ಕೇಳುವವರಿಗೆ ಎಲ್ಲಿಯದೋ ಶಿವಭಕ್ತಿ ಅಂತೇಳಿ 1649ನೇ ವಚನ ಹೇಳ್ತದೆ. ಬಹಳ ಸ್ಪಷ್ಟವಾಗಿ ವೈದಿಕರ ಶಾಸ್ತ್ರಗಳನ್ನೆಲ್ಲ ಚನ್ನಬಸವಣ್ಣ ತಿರಸ್ಕರಿಸ್ತಾನೆ. ಮತ್ತು ಇವನು ಹೆಂಗೆ ವೈದಿಕರ ಕರ್ಮಠ? ವೈದಿಕರು ಅನುಸರಿಸುವ ಜಾತಕರ್ಮ, ಶುಭಕರ್ಮ, ಪ್ರೇತಕರ್ಮ ಮಾಡುವುದನ್ನು ಲಿಂಗಾಯತರಿಗೆ ನಿರಾಕರಿಸಲಾಗಿದೆ. 1764ನೇ ವಚನ. ಆ ಕರ್ಮಗಳನ್ನು ಮಾಡುವವರು ಲೋಕದ ಮನುಷ್ಯರು ಎಂದು ಹೇಳಿ ಈರಿಲು ಮೂವಟ್ಟಲು ಹಂಸೆ ಹಂದರ ತೊಂಡಿಲು ಬಾಸಿಂಗ ಹಣೆಯಕ್ಕಿ ಹೆಣ ಸಿಂಗಾರ ಶ್ರಾದ್ದಕೂಳು ಈ ಪರಿಯ ಮಾಡುವನೇ ಶಿವಭಕ್ತನಲ್ಲ. ಅದೆಂತಂದರೆ, ಹುಟ್ಟಿದ ಮಕ್ಕಳಿಗೆ ಲಿಂಗಧಾರಣೆ, ನೆಟ್ಟನೆ ವಿವಾಹದಲ್ಲಿ ಶಿವಗಣಗಳ ಪ್ರಸಾದ, ದೇವರ ಪಾದಕ್ಕೆ ಸಂದಲಿ ಶಿವಭಕ್ತಂಗೆ ವಿಭೂತಿ ವೀಳ್ಯಂ ಕೊಟ್ಟು ಸಮಾಧಿ ಪೂರ್ಣ ಮಾಡುವುದೇ ಶಿವಾಚಾರ. ಲೋಕದ ಕರ್ಮವು ಮಾಡಿದಡೆ ಆತ ಭಕ್ತನಲ್ಲ, ಲಿಂಗ ದೂರ ಅಘೋರ ನರಕಿಯಯ್ಯ ಕೂಡಲ ಚನ್ನಸಂಗಮ ದೇವ ಅಂತ ಹೇಳ್ತದೆ. ಹೀಗೆ ಶರಣರು ಪ್ರತಿಪಾದಿತ ಲಿಂಗಾಯತ ಧರ್ಮದಲ್ಲಿ ವೈದಿಕರು ಹುಟ್ಟುಹಾಕಿದ ಜ್ಯೋತಿಷ್ಯಾದಿ ಶಾಸ್ತ್ರ ಮೂಲದ ತಿಥಿ, ವಾರ, ನಕ್ಷತ್ರ, ಗಳಿಗೆ ಇತ್ಯಾದಿಗಳೆಲ್ಲವನ್ನೂ ಕೂಡ ತಿರಸ್ಕರಿಸಲಾಗಿದೆ. ಆದರೆ ಬಹುತೇಕ ಲಿಂಗಾಯತ ಭಕ್ತರು ಇದಕ್ಕೆ ತದ್ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು ಇವತ್ತು ಇದು ಧರ್ಮಕ್ಕೆ ಒಂದು ರೀತಿಯ ಚ್ಯುತಿಯದು. ಲಿಂಗಾಯತ ಗುರು ಜಂಗಮ ಭಕ್ತಾದಿ ಎಲ್ಲರಿಗೂ ಅನ್ವಯಿಸಿದ ಈ ವಚನ ಸಂದೇಶವನ್ನು ನೋಡಬಹುದು. ಸ್ನಾನ, ಸಂಧ್ಯಾವಂದನ, ಜಪ, ಹೋಮಾದಿ ಕ್ರಿಯೆಗಳು ನಿಮ್ಮ ಶರಣರಿಗೆ ನೀವಲ್ಲದಿಲ್ಲಾಗಿಲ್ಲಯ್ಯ. ಅನ್ಯ ಕಾರ್ಯ ಅನರ್ಪಿತ ನಿಮ್ಮ ಶರಣಂಗೆ ಲಿಂಗವನಗಲಿ ಇರನಾಗಿ ಇಲ್ಲಯ್ಯ. ಆಗಮೋಕ್ತವಹ ಅರ್ಚನೆ ಆಹ್ವಾನ ವಿಸರ್ಜನೆ ನಿಮ್ಮ ಶರಣಂಗೆ ಅವಸಾನವಿಲ್ಲಾಗಿ ಇಲ್ಲಯ್ಯ ಅಂತ 227ನೇ ವಚನ ಹೇಳ್ತದೆ. ನೋಡಿ, ಇಲ್ಲಿ ಒಂದು ಮಾತು ನನ್ನ ಹಿಂದಿನ ವಿಡಿಯೋಕ್ಕೆ ಅನ್ವಯಿಸಿ ಹೇಳ್ತಕ್ಕಂಥದ್ದು, ಸ್ನಾನ, ಸಂಧ್ಯಾವಂದನ, ಜಪ, ಹೋಮಾದಿ ಕ್ರಿಯೆಗಳು ಅಂತ ಹೇಳ್ತಾನೆ. ನೋಡಿ, ಅಲ್ಲಿ ಕ್ರಿಯೆ ಅಂದರೆ ಕಾಯಕ ಅಂತೇಳಿ ಪಂಡಿತರು ಚರ್ಚೆ ಮಾಡಿದ್ದುಂಟು. ಕ್ರಿಯೆ ಅಂದರೆ ಕಾಯಕ ಅಲ್ಲ, ಅವು ವಿಧಿ ಆಚರಣೆಗಳು ಇತ್ಯಾದಿ ಅಂತ ನಾನು ಆಗಲೇ ಹೇಳಿದ್ದೇನೆ. ಅದಕ್ಕೆ ಒಂದು ಸ್ಪಷ್ಟವಾದ ಆಧಾರ ಈ ವಚನ ಚನ್ನಬಸವಣ್ಣನ ವಚನದಲ್ಲಿ ಇದೆ. ಜಪ ಹೋಮಾದಿ ಕ್ರಿಯೆಗಳು ಲಿಂಗಧಾರಿಗೆ ಹೊರಗು, ಅದೇ ರೀತಿ ಆಗಮೋಕ್ತ ಪೂಜೆ ಅರ್ಚನೆಗಳು ಹೊರಗು. ಈ ವಿಚಾರವೇ ವೀರಶೈವ ಲಿಂಗಾಯತ ಧರ್ಮವನ್ನು ವೈದಿಕ ಮತ್ತು ಸನಾತನ ಶೈವಕ್ಕೆ ವಿರುದ್ಧವಾಗಿ ನಿಲ್ಲಿಸ್ತತೆ ಅಂತ. ಆದ್ದರಿಂದ ಡಾಕ್ಟರ್ ಚಂದ್ರಶೇಖರ್ ಅವರು ಚನ್ನಬಸವಣ್ಣನವರ ನಿಲುವನ್ನು ಸಂಪೂರ್ಣ ಅರ್ಥ ಮಾಡಿಕೊಂಡಿಲ್ಲ ಎಂಬುದಕ್ಕಿಂತ ಹೆಚ್ಚು ಅವನ ನಿಲುವನ್ನೇ ತಿರುವು ಮುರುವು ತಿಳಿದು ಅವನನ್ನೊಬ್ಬ ವೈದಿಕ ಕರ್ಮಠ ಎಂಬಂತೆ ಬಿಂಬಿಸಿರುವುದು ಶರಣನ ವ್ಯಕ್ತಿತ್ವ ಮತ್ತವನ ತತ್ವ ಎರಡರ ವಿರೂಪೀಕರಣ ಎಂದೇ ನಾವು ನಿರ್ಣಯಿಸಬೇಕಾಗ್ತದೆ. ಯಾಕಂದರೆ ಒಂದು ಕಡೆ ಶರಣನ ವ್ಯಕ್ತಿತ್ವ, ಚನ್ನಬಸವಣ್ಣನ ವ್ಯಕ್ತಿತ್ವ, ಅವನನ್ನು ಕರ್ಮಠ ಅಂತ ಹೇಳ್ತಾರೆ ಇವರು. ಇನ್ನೊಂದು ಕಡೆ ಅವನ ತತ್ವ ಅದು ವೈದಿಕ ಪರ ಅಂತ ಹೇಳ್ತಾರೆ. ಹಾಗಾಗಿ ತತ್ವ ಮತ್ತು ವ್ಯಕ್ತಿತ್ವ ಇವೆರಡರ ವಿರೂಪೀಕರಣ ಇವರ ಅಪಾರ್ಥದಿಂದ, ಯಾರೋ ಡಾಕ್ಟರ್ ಚಂದ್ರಶೇಖರ್ ಅವರ ಅಪಾರ್ಥದಿಂದ. ಮತ್ತೆ ಮುಂದೆ ಹೋಗೋಣ. ಅವರ ಮುಂದೆ ಚನ್ನಬಸವಣ್ಣ ಭಕ್ತನಾಗಲು ಲಿಂಗ ದೀಕ್ಷೆ ಕಡ್ಡಾಯಗೊಳಿಸಿದ್ದನ್ನು ಕರ್ಮಠತನಕ್ಕೆ ಸಮೀಕರಿಸಿರುವರು ಪುಟ 18ರಲ್ಲಿ. ಆರಂಭದಲ್ಲಿ ನಾನು ಹೇಳ್ತಕ್ಕಂಥದ್ದಲ್ಲಿ ಭಕ್ತನಿಗೆ ಲಿಂಗ ದೀಕ್ಷೆ ಕಡ್ಡಾಯ ಅತ್ಯವಶ್ಯಕ. ಇದು ಎಲ್ಲ ಶರಣರಲ್ಲಿ ಬರ್ತಕ್ಕಂಥದ್ದು. ಭಕ್ತನು ಮಾಗುತ್ತಾ ಹೋಗಿ ಶರಣ ಐಕ್ಯದ ಹಂತಕ್ಕೇರಿದಾಗ ಸ್ವಯಂ ಅವನೇ ಲಿಂಗ. ಅದರಲ್ಲಿ ಅಲ್ಲಮನಂತೂ ಪ್ರಾಣಲಿಂಗವಾದಿ ಆತ. ಮತ್ತು ಪೂಜೆಯ ಪ್ರತಿಪಾದಕ. ಬಹಿರ್ಪೂಜೆಯನ್ನು ಅಲ್ಲಮ ಪ್ರಭು ಒಪ್ಪುವುದೇ ಇಲ್ಲ. ಆಗ ಅವನಿಗೆ ಲಿಂಗಧಾರಣೆ ಅನಗತ್ಯ, ಅವನು ಎತ್ತರಕ್ಕೇರಿದಾಗ. ಈ ಬಗ್ಗೆ ಲೇಖಕರ ನಿಲುವು ಸರಿಯಿಲ್ಲ.
ಇತರೆ ವಚನಕಾರರು ಒತ್ತಿ ಹೇಳದುದನ್ನು ಚನ್ನಬಸವಣ್ಣ ಶಾಸ್ತ್ರಜ್ಞನಾಗಿ ವಿಶೇಷ ಒತ್ತಿನಿಂದ ಹೇಳಿರುವನಷ್ಟೇ. ಲಿಂಗಾಯತ ವೀರಶೈವ ಧರ್ಮಕ್ಕೆ ಸೂಕ್ತ, ಸ್ಪಷ್ಟ, ತಾತ್ವಿಕ ತಳಹದಿ ಚೌಕಟ್ಟು ನಿರ್ಮಿಸುವುದು ಚನ್ನಬಸವಣ್ಣನವರ ಮುಖ್ಯ ಜವಾಬ್ದಾರಿಯಾಗಿದೆ. ಯಾಕಂದರೆ ಎಲ್ಲ ಶರಣರು ಚಲ್ಲಾಪಿಲ್ಲಿಯಾಗಿ ಹೋದಾಗ ಚನ್ನಬಸವಣ್ಣ ಇನ್ನೂ ಜೀವಂತವಾಗಿದ್ದಾತ ಉಳವಿಯಲ್ಲಿ, ಆಗ ಆತ ಈ ಕೆಲಸವನ್ನು ಮಾಡಿದಾನಷ್ಟೆ. ಇದು ಅಂತರ್ಜಾತಿ ವಿವಾಹ ಅನ್ನೋದೊಂದು ಭಾಗ, ಅದರ ಶೀರ್ಷಿಕೆ ಸ್ವಲ್ಪ ಬರೀತಾರೆ. ಇದು ಸ್ಪಷ್ಟವಾಗಿಯೇ ಭಕ್ತರ ನಡುವಿನ ಅಂತರ್ ಸಮುದಾಯಗಳ ವಿವಾಹ ಸಂಬಂಧ. ಈ ತತ್ವವನ್ನು ಭಕ್ತಭವಿ ಲಗ್ನ ಸಂಬಂಧ ಎಂದು ಕಂಡರಿಯಬಾರದು. ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರ ಒಂದೇ ಎಂದು ಕೊಟ್ಟುಕೊಂಬುದು ಸದಾಚಾರ. ಇಂತಹುದೇನಿಲ್ಲವನ್ನ ಇತರ ವಚನಕಾರರು ಕೂಡ ಪ್ರತಿಪಾದಿಸಿರೋದುಂಟು. ಚನ್ನಬಸವಣ್ಣನು ಪ್ರತಿಪಾದಿಸಿದ್ದಾನೆ, ಬೇರೆ ವಚನಕಾರರು ಕೂಡ ಪ್ರತಿಪಾದಿಸಿದ್ದಾರೆ ಅಂತರ್ಜಾತಿ ವಚನ. ಕೆಲವರು ಬಹಳ ಸ್ವಲ್ಪ ಪ್ರಮಾಣದ ವಚನಕಾರರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಮತಾಂತರದ ಪ್ರಶ್ನೆ, ಅವರ ಲೇಖನದ 19ನೇ ಪುಟ. ಲಿಂಗಾಯತ ಧರ್ಮ ರೂಪುಗೊಂಡಿರೋದೇ ಮತಾಂತರದಿಂದ. ಆರಂಭದಲ್ಲಿ ಲಿಂಗ ಪೂಜೆ ಅನ್ನೋದು ಒಂದು ವ್ರತ, ಅದು ನಂತರ ಅದೇನಾಯಿತು, ವ್ರತ ಹೋಗಿ ಮತ ಆಯಿತು. ಪುರೋಹಿತ ಸಂಸ್ಥೆಯು ತಾನು ಬದುಕಲಿಕ್ಕೆ ಲಿಂಗ ದೀಕ್ಷೆ ಎಂಬ ಸಾಧನದ ಮೂಲಕ ಭವಿಮೂಲದ ತಾತ್ಕಾಲಿಕ ವೃತ್ತಿಗಳನ್ನು ಶಾಶ್ವತ ಭಕ್ತರನ್ನಾಗಿಸಲಿಕ್ಕೆ ಪ್ರಯತ್ನ ಮಾಡಿದೆ. ಅದು ಆದ್ದರಿಂದ ಭವಿಗಳನ್ನು ಭಕ್ತರಾಗಿಸುವುದು ಶರಣಪೂರ್ವ ಯುಗದಿಂದಲೂ ನಡೆದು ಬಂದಂಥ ಒಂದು ಸಂಗತಿ. ಅದು ಶರಣರು ಇದನ್ನು ಹೆಚ್ಚು ಹೆಚ್ಚು ತಳಜಾತಿಗಳಿಗೆ ವಿಸ್ತರಿಸಿ ಭಕ್ತಗೊಳಿಸಿರುವರಷ್ಟೇ. ಭಕ್ತ ಜೀವನದ ರೀತಿ ನೀತಿ ನಿಷೇಧಗಳನ್ನು ರೂಪಿಸಿದರು ಮತ್ತು ಪ್ರತಿಪಾದಿಸಿದರು. ಬಹಳಷ್ಟು ವಚನಕಾರರಲ್ಲಿ ಈ ಭವಿಭಕ್ತ ರೀತಿ ನೀತಿ ನಿಷೇಧಗಳ ಪ್ರತಿಪಾದನೆ ಕಾಣುತ್ತದೆ. ಬರೇ ಚನ್ನಬಸವಣ್ಣೊಬ್ಬನೇ ಅಲ್ಲ, ಬಹಳಷ್ಟು ವಚನಕಾರರಲ್ಲಿ ಕಾಣುತ್ತದೆ. ಎಲ್ಲರಿಗಿಂತ ಚನ್ನಬಸವಣ್ಣನಲ್ಲಿ ಇದು ಅಧಿಕ ಸತ್ವದಲ್ಲಿ ಆ ನಿಷೇಧಗಳ ಪ್ರತಿಪಾದನೆ ಇದೆ. ಹಾಗೆಂದಾಕ್ಷಣ ಅವನು ಕರ್ಮಠ ಅಂತಕ್ಕಂಥದ್ದು ಒಂದು ಮಿಥ್ಯಾರೋಪ. ಈ ಬಗ್ಗೆ ಲೇಖಕರ ಆರೋಪ ಏನಂದರೆ, ಮತಾಂತರ ಹೊಂದಿದ ಭಕ್ತರು ಶರಣರು ಪುನಃ ತಮ್ಮ ಪೂರ್ವಾಶ್ರಮದ ಆಚರಣೆ, ಸಂಪ್ರದಾಯ, ವಿಧಿ ಆಚರಣೆಗಳನ್ನು ಮಾಡುವಂತಿಲ್ಲ ಎಂದು ಚನ್ನಬಸವಣ್ಣ ನಿಷೇಧ ಹೇರುವನು. ಹೀಗೆ ವಿಧಿ ನಿಷೇಧ ಹೇರುವ ಮೂಲಕ ಮುಕ್ತವಾಗಿದ್ದ ವಚನ ಸಂಸ್ಕೃತಿಯನ್ನು ಚತುರ್ವರ್ಣ ವ್ಯವಸ್ಥೆಯ ಚೌಕಟ್ಟಿಗೆ ಸೀಮಿತಗೊಳಿಸಿದ್ದಾನೆ ಅಂತ 21ನೇ ಪುಟದಲ್ಲಿ ಬರೀತಾರೆ. ಚನ್ನಬಸವಣ್ಣನವರ ಪ್ರಕಾರ ಚತುರ್ವರ್ಣೀಯರು ಮಾತ್ರ ಲಿಂಗ ದೀಕ್ಷೆ ಪಡೆದು ಭಕ್ತ ಶರಣರಾಗಬಹುದು, ಆದರೆ ಅಸ್ಪೃಶ್ಯರಿಗೆ, ಪಂಚಮರಿಗೆ ಅವಕಾಶವಿಲ್ಲ ಅಂತ ಹೀಗೆ ಆರೋಪ ಮಾಡ್ತಾರೆ. ಅದು ಈ ಆರೋಪ ಹೊರಳಿಲ್ಲದ್ದು. ಯಾಕೆಂದರೆ ತಳ ಸಮುದಾಯದ ಭವಿ ಪ್ರಪಂಚವನ್ನು ಭಕ್ತಗೊಳಿಸಿರುವುದೇ ಶರಣ ಚಳವಳಿಯ ಒಂದು ಮುಖ್ಯ ಒಂದು ಪ್ರವಾಹ. ಅದು ಒಂದು ಮುಖ್ಯ ಕ್ರಿಯೆ ಅಥವಾ ಮುಖ್ಯ ಆಯಾಮ ಅಂತ ಏನು ಡೈಮೆನ್ಷನ್ ಅಂತ ಕರಿತೀವಲ್ಲ, ಮುಖ್ಯ ಆಯಾಮ. ಅದರಲ್ಲಿ ಅವರು ಭಕ್ತಗೊಳಿಸೋದಂದ್ರೆ ಇವರಿಂದಲೇ ಶುರುವಾತಂತಲ್ಲ, ಹಿಂದಿನಿಂದ ಶೈವ ಸಂಪ್ರದಾಯದಿಂದಲೇ ಅದು ಶುರುವಾಗಿದ್ದು ಅದನ್ನು ಭಾಳ ಮುಂದುವರಿಸಿ ಅದಕ್ಕೊಂದು ತಾತ್ವಿಕ ಚೌಕಟ್ಟನ್ನು ಕೊಟ್ಟರು. ಆಗ ಕೊಡುವಾಗ ಈಗ ಒಮ್ಮೆ ಭಕ್ತ ಆದಮೇಲೆ ವಾಪಸ್ ಅವನು ಭವಿ ಸಂಸ್ಕೃತಿಯನ್ನು ಸಮ್ಮಿಶ್ರ ಮಾಡಬಾರ್ದು, ಹಿಂದಕ್ಕೆ ವಾಪಸ್ ಹೋಗಬಾರ್ದು. ಇದು ಎಲ್ಲ ಶರಣ ಸಮ್ಮತವಾದ ತತ್ವವೇ ಇದು. ಆದರೆ ಇದನ್ನು ವಿಶೇಷ ಗಮನದಿಂದ ನಮ್ಮ ಪ್ರಾಜ್ಞರು, ಆಧುನಿಕ ಬಹಳ ರ್ಯಾಡಿಕಲ್ ದೃಷ್ಟಿಯ ಪ್ರಾಜ್ಞರು ಓದಕ್ಕೆ ಹೋಗಿಲ್ಲ ಇದನ್ನು. ಅದು ಯಾಕೋ ಗೊತ್ತಿಲ್ಲ, ಅಥವಾ ಅದು ಓದಿದ್ರು ಅವರು ನಂಬಿಲ್ಲ ಅದನ್ನು. ಹೀಗಾಗಿ ಇವರಿಗೆ ಚನ್ನಬಸವಣ್ಣನೇ ಭಾಳ ವಿಶೇಷವಾಗಿ ಕಂಡದನಷ್ಟೇ ಅಷ್ಟೇ. ಚನ್ನಬಸವಣ್ಣನ ವಿಶೇಷತೆ ಏನಿಲ್ಲ, ಬೇರೆಲ್ಲ ವಚನಕಾರರು ಕೂಡ ಈ ದೃಷ್ಟಿಯನ್ನು ತಾಳಿದ್ದಾರೆ. ಒಮ್ಮೆ ಭಕ್ತನಾದ ಭವಿ ಮತ್ತೆ ಅವನು ವಾಪಸ್ಸು ಭವಿ ಸಂಸ್ಕೃತಿಗೆ, ಮಾತೃ ಮೂಲ ಸಂಸ್ಕೃತಿಗೆ, ತನ್ನ ಪೂರ್ವಾಶ್ರಮಕ್ಕೆ, ಆ ಪೂರ್ವಾಶ್ರಮ ಪರಂಪರೆಗೆ ಹೋಗುವಂತಿಲ್ಲ ಅಂತ. ಈಗ ನೋಡಿ, ಈ ಆರೋಪವು ಸಹ ನಿರಾಧಾರ ಎನ್ನಲು ಈ ಮೊದಲು ಉಲ್ಲೇಖಿಸಿದ ಈ ವಚನವೇ ಸಾಕ್ಷಿ. ಯಾಕಂದರೆ ಅವರು, ನಾನಾಗಲೇ ಹೇಳಿದ್ನಲ್ಲ, ಯಾವುದೋ 1451ನೇ ವಚನ, ಅವರು ಎಲ್ಲ ಚತುರ್ವರ್ಣದವರು ನೋಡಿ, ಬ್ರಾಹ್ಮಣ ದೇಹಿಕನಲ್ಲ ಶಿವ ಅನ್ನೋದು. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಇತ್ಯಾದಿ ಏನು ಚತುರ್ವರ್ಣಗಳು ಅದವಲ್ಲ, ಅವರಷ್ಟೇ ದೇಹಿಕನಲ್ಲ ಶಿವ, ಎಲ್ಲ ಭಕ್ತ ದೇಹಿಕ, ಸ್ವಪಚ ಚಾಂಡಾಲ ಯಾವನೇ ಇರಲಿ ಅಂತೇಳಿ. ಆದ್ದರಿಂದ ಇವರು ವಾದ ಹುರುಳಿಲ್ಲದ್ದು. ಈ ವಚನದಲ್ಲಿ ಸ್ಪಷ್ಟವಾಗಿ ಶಿವನು ಚತುರ್ವರ್ಣೀಯರ ದೇಹದಲ್ಲಿಪ್ಪನಲ್ಲ, ಬದಲಾಗಿ ಅವನು ಯಾವುದೇ ವರ್ಣ ಜಾತಿಯವನಾದ ಭಕ್ತ ದೇಹಿಕನು. ಅದರಲ್ಲೂ ವೈದಿಕರು ಶಿವಭಕ್ತರಾದ ಸ್ವಪಚರಿಗೂ ಕೀಳು ಎಂಬುದು ಈ ವಚನದ ಸಂದೇಶ. ನೋಡಲ್ಲಿ, ವೈದಿಕರದಲ್ಲ, ಶಿವಭಕ್ತರಾದ ಸ್ವಪಚರಿಗೂ ಕೀಳು ಅನ್ನುವಂಥದ್ದು ಈ ವಚನ ಸಂದೇಶ. ಆದ್ದರಿಂದ ಡಾಕ್ಟರ್ ಚಂದ್ರಶೇಖರ್ ಅವರು ಚನ್ನಬಸವಣ್ಣನವರ ವಚನಗಳೆಲ್ಲವನ್ನೂ ಸಮಗ್ರವಾಗಿಯೂ ಕೂಲಂಕುಷವಾಗಿಯೂ ಪರಿಶೀಲಿಸದೆ ಮತ್ತು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಆತುರದಲ್ಲಿ ಪೂರ್ವಗ್ರಹ ಪೀಡಿತರಾಗಿ ಚನ್ನಬಸವಣ್ಣನ ವಚನಗಳಿಗೆ ಅಪಾರ್ಥ ಕಲ್ಪಿಸಿರುವುದು ಮಾತ್ರವಲ್ಲ, ಒಟ್ಟಾರೆ ಚನ್ನಬಸವಣ್ಣನವರ ನಿಲುವು, ತಾತ್ವಿಕ ದೃಷ್ಟಿಯ ಬಗ್ಗೆ ಸಾರ್ವಜನಿಕರಿಗೆ ಒಂದು ತಪ್ಪು ಸಂದೇಶವನ್ನು ಅವರು ರವಾನಿಸಿದ್ದಾರೆ ಅಂತ ಹೇಳ್ಬೋದು.
ಅವರ ಚರ್ಚೆಯ ಕೊನೆಗೆ ಎತ್ತಿಕೊಂಡ ಕೊನೆಯ ಒಂದು ವಚನ ಇದೆ. ಇಲ್ಲಿ ಕೂಡ ಸಮಸ್ಯೆಗಳು ತುಂಬ ಇವೆ. ಆ ವಚನ ಓದೋಣ ಮೊದಲಿಗೆ. ತೆಂಗಿನೊಳಗಣ ತಿರುಳು ಸೇವಿಸಬರ್ಪುದಲ್ಲದೆ ಹೊರಗಣ ಪರಟೆ ಸೇವಿಸಲು ಬಾರದು. ಚಾಂಡಾಲರಿಗೆ ಜ್ಞಾನವಂಕುರಿಸಿದಡೆ ಆತನ ಅಂತರಂಗದ ವೃತ್ತಿಗೆ ಪೂಜ್ಯತೆಯಲ್ಲದೆ ಬಹಿರಂಗದ ತನುವಿಗೆ ಪೂಜ್ಯತೆಯಾಗದು. ಒಳ ಹೊರಗೆಂಬ ಭೇದವಿಲ್ಲದೆ ಸೇವಿಸಲುಚಿತವಪ್ಪಂತೆ ಶಿವಕುಲ ಪ್ರಸೂತಂಗೆ ಶಿವಜ್ಞಾನವಾಗಲು ಆತನ ತನುವೃತ್ತಿಗಳೆರಡೂ ಸೇವ್ಯವಾಗಿರ್ಪವು. ಇಂತಿದು ಸಾಧಕರ ಸ್ಥಿತಿಯಯ್ಯ ಕೂಡಲ ಚನ್ನ ಸಂಗಮ ದೇವ ಅಂತೇಳಿ 1309 ವಚನ ಇದೆ ನೋಡಿ. ಈ ವಚನ ನಾವು ಸರಿಯಾಗಿ ಗಮನಿಸ್ತಾ ಹೋಗೋಣ. ತೆಂಗು ಎಂಬುದಿಲ್ಲಿ ಭಕ್ತನ ದೇಹ ಸೂಚಕ, ಒಳಗಿನ ತಿರುಳು ಕೊಬ್ಬರಿ ಅಂತೀವಲ್ಲ ಅದು ಅವನ ಅಂತರಂಗದ ಸೂಚಕ. ಮೂರನೇ ಸಾಲಿನಲ್ಲಿ ಭಕ್ತನಾದ ಚಾಂಡಾಲನನ್ನು ಉದಾಹರಿಸಿರುವ ಕಾರಣ ತೆಂಗು ತಿರುಳು ಅನುಕ್ರಮವಾಗಿ ಅವನ ದೇಹ ಅಥವಾ ಅಂತರಂಗದ ಮನದ ಸೂಚಕವಾದವು. ಯಾಕಂದ್ರೆ ಇಲ್ಲಿ ಚಾಂಡಾಲ ಭಕ್ತನ ಎಕ್ಸಾಂಪಲ್ ತಗೊಂಡಿರೋದ್ರಿಂದ ಚಾಂಡಾಲ ಭಕ್ತನ ತನು ಅದರ ಪರಟೆ ಆದರೆ ಅವನ ಅಂತರಂಗ ಅದರ ತಿರುಳು ಅಂತ. ಈ ಚಾಂಡಾಲ ಭಕ್ತನಿಗೆ ಶಿವಜ್ಞಾನ ಅಂಕುರಿಸಿದೆ. ಅವನಿಗೆ ಶಿವಜ್ಞಾನ ಅಂಕುರಿಸಿದ್ರಿಂದಲೇ ಅವನು ಭಕ್ತ ಆಗಿರೋದು. ಕಾರಣ ಅವನ ಅಂತರಂಗ ಶುದ್ಧವಾಯಿತು. ಅಂದರೆ ಶಿವಜ್ಞಾನ ಅಂಕುರಿಸಿದ ಮೇಲೆ ಅವನ ಅಂತರಂಗ ಶುದ್ಧವಾಯಿತು. ಆದರೆ ಅಂತರಂಗದ ಶುದ್ಧಿಯು ಅವನ ಬಹಿರಂಗಕ್ಕೂ ಅನ್ವಯವಾಗದು. ನಾನು ಅಂತರಂಗದೊಳಗೆ ಶಿವಜ್ಞಾನ ಹೊಂದಿದ್ದೀನಿ, ನಾನು ಸತ್ಯಶುದ್ಧನಾಗಿ ನಡೀತೀನಿ ಅಂದ ತಕ್ಷಣ, ಭಾವನೆ ಹೊಂದಿದ್ದೀನಿ ಅಂದ ತಕ್ಷಣ ಅದು ಬಹಿರಂಗಕ್ಕೂ ಅನ್ವಯವಾಗುವುದು ಅನ್ನೋದು ಇದು ಚನ್ನಬಸವಣ್ಣನ ನಿಲುವು. ಆತ್ಮ, ಮನ, ಹೃದಯ ಪಾವಿತ್ರ್ಯ ಅಥವಾ ಶುದ್ಧ ಪೂಜ್ಯವಾಯಿತೇನೋ ನಿಜ. ಆದರೆ ಅವನ ಬಹಿರಂಗಕ್ಕೆ ಅಂದರೆ ಈ ತನುವಿಗೆ ಸಂಸ್ಕಾರ ದೊರೆತು ಅವನ ತನುಪೂಜ್ಯತೆ ಹೊಂದಿಲ್ಲ. ಈ ಚಾಂಡಾಲ ಭಕ್ತ ಏನಿದ್ದಾನೆ ಅವನು ಒಳಗಡೆ ಅಂತರಂಗದಿಂದ ಒಬ್ಬ ಭಕ್ತನಾಗಿ ಶಿವಜ್ಞಾನ ಹೊಂದಿದ್ದಾನೆ ಕರೆ, ಆದರೆ ಅವನ ತನುವಿಗೆ ಸಂಸ್ಕಾರ ದೊರೆತಿಲ್ಲ. ಆದ್ದರಿಂದ ಈ ವಚನದ ಕೊನೆಯ 4 ಸಾಲುಗಳು ಸ್ಪಷ್ಟಪಡಿಸುವಂತೆ ಯಾವನೇ ಭಕ್ತನ ಅಂತರಂಗ ಬಹಿರಂಗಗಳೆರಡೂ ಸೇವ್ಯವಾಗಿರಬೇಕು. ಸೇವ್ಯವಾಗಿರಬೇಕಂದ್ರೆ ಸ್ವೀಕರಿಸಲು ಅರ್ಹವಾಗಿರಬೇಕಂದ್ರೆ ಅವು ಎರಡೂ ಶುದ್ಧವಾಗಿರಬೇಕು ಅಂತ. ಅವನ ಕಾಯ ಮನಗಳೆರಡರಲ್ಲೂ ಒಳಹೊರಗೆಂಬ ಭೇದವಿಲ್ಲದೆ ಸೇವಿಸಲುಚಿತವಪ್ಪಂತೆ ಶಿವಕುಲ ಪ್ರಸೂತಂಗೆ. ನೋಡಿ ಇಲ್ಲಿ ಶಿವಕುಲ ಪ್ರಸೂತಂಗೆ ಅನ್ನೋ ಶಬ್ದ ಬರ್ತದೆ ಇಲ್ಲಿ. ಶಿವಕುಲ ಪ್ರಸೂತಂಗೆ ಅಂದರೆ ಗುರು ದೀಕ್ಷೆಯನ್ನು ಪಡೆದು ಅವನ ಕರಕಮಲ ಸಂಜಾತನಾದವನು ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು. ಯಾಕಂದ್ರೆ ಲಿಂಗ ದೀಕ್ಷೆ ಪಡೆದವರಿಗೆ ಪುನರ್ಜನ್ಮ ಆಗ್ತದೆ ಅನ್ನುವ ಕಲ್ಪನೆ ಇದು. ಅವನು ಇನ್ನೊಂದು ಜನ್ಮವನ್ನು, ಹೊಸ ಜನ್ಮವನ್ನು ತಾಳ್ತಾನೆ. ಮೊದಲು ಅವನು ಭವಿಯಾಗಿ ಹುಟ್ಟಿರ್ತಾನೆ, ಆಮೇಲೆ ಭಕ್ತನಾಗ್ತಾನೆ. ಇದು ಭಕ್ತ ಜನ್ಮ. ಗುರುವಿನ ಕೈಯಲ್ಲಿ ದೀಕ್ಷೆಯ ಮುಖಾಂತರ ಪಡ್ಕೊಳ್ತಕ್ಕಂಥದ್ದು ಏನಿದೆಯಲ್ಲ ಇದು ಭಕ್ತ ಜನ್ಮ. ಆದ್ದರಿಂದ ಶಿವಜ್ಞಾನವಾಗಿರುವ ಕಾರಣ ಆ ಭಕ್ತನ ತನುವೃತ್ತಿಗಳೆರಡೂ ಸೇವ್ಯವಾಗಿರ್ಪವು. ಇಲ್ಲಿ ತನು ವೃತ್ತಿ ಬೇರೆ ಬೇರೆ ಅರ್ಥ ಮಾಡಿ, ಕರ್ಣವೃತ್ತಿಗಳು ಅಂತ ಎಂದು ಚನ್ನಬಸವಣ್ಣ ಶಿವಕುಲ ಪ್ರಸೂತರಾದ ಭಕ್ತರಿಗೆ, ಅಂದರೆ ಲಿಂಗ ದೀಕ್ಷೆ ಹೊಂದಿದ ಯಾವುದೇ ಜಾತಿಯ ಭಕ್ತನ ಸಾಧಕನ ಸ್ಥಿತಿಯನ್ನು ಈ ವಚನದಲ್ಲಿ ನಿರೂಪಿಸಿದ್ದಾನೆ. ಶಿವಕುಲ ಪ್ರಸೂತ ಎಂದರೆ ಬ್ರಾಹ್ಮಣಾದಿ ಸ್ವಪಚಾಂತ ಶಿವಭಕ್ತರ ಕುಲ ಅಂತ ತಿಳ್ಕೋಬೇಕು ನಾವು ಅಷ್ಟೇ. ಶಿವಕುಲ ಪ್ರಸೂತ ಅಂದರೆ ಅವನು ಬ್ರಾಹ್ಮಣ ಆಗಿರಲಿ, ಚಾಂಡಾಲ ಆಗಿರಲಿ, ಯಾವನೇ ಆಗಿರಲಿ, ಯಾವನು ಲಿಂಗ ದೀಕ್ಷೆಯನ್ನು ಪಡೆದು ಶಿವಭಕ್ತನಾಗ್ತಾನ ಅವನು ಕುಲ ಅಂತ ತಿಳ್ಕೋಬೇಕಷ್ಟೆ. ಗುರುವಿಂದ ಇಷ್ಟಲಿಂಗ ದೀಕ್ಷೆ ಪಡೆಯುವ ಮೂಲಕ ಅವನು ಗುರುವಿನ ಕರಕಮಲ ಸಂಜಾತ. ಆದರೆ ಡಾಕ್ಟರ್ ಚಂದ್ರಶೇಖರ್ ಅವರು ತೆಂಗಿನ ತಿರುಳು ಎಂದರೆ ಶಿವಕುಲ ಪ್ರಸೂತರು ಎಂದು, ಅಂದರೆ ಬಹುಶಃ ಅವರು ಶ್ರೇಷ್ಠ ಜಾತಿಯ ಶಿವಭಕ್ತರು ಅಂತ ತಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಪರಟೆ ಎಂದರೆ ಚಾಂಡಾಲ ಅಸ್ಪೃಶ್ಯ ಎಂದು. ನೋಡಿ ಅವ್ರು ಹೆಂಗೆ ಇಲ್ಲೇ ಜಾತಿ ಭೇದ ಹುಡುಕ್ತಾರೆ ಅವರು. ಅಂದರೆ ಮನಸ್ಸಲ್ಲೇ ಈ ಜಾತಿ ಭೇದದ ಕಲ್ಪನೆಯನ್ನು ಇಟ್ಟುಕೊಂಡೇ ವಚನಗಳನ್ನು ನೋಡಿದಾಗ ಆಗ್ತಕ್ಕಂಥ ಅವಾಂತರಗಳಿವು ತಿಳಿದಿರುವುದು. ಅವರ ಮುಂದಿನ ಬರಹವನ್ನು ಗಮನಿಸಿ. ಚನ್ನಬಸವಣ್ಣನ ಪ್ರಕಾರ ಅಸ್ಪೃಶ್ಯನಿಗೆ ಚಾಂಡಾಲನಿಗೆ ಜ್ಞಾನವಂಕುರಿಸಿದರೆ ಅವನಿಗೆ ಭಕ್ತನಾಗುವ ಗುಣ ಪ್ರಾಪ್ತವಾದರೆ ಅವನ ಜ್ಞಾನಕ್ಕೆ ಅಂತರಂಗದ ಸಿದ್ಧಿ ಸಾಧನೆಗಳಿಗೆ ಮನ್ನಣೆ ಪೂಜ್ಯತೆ ದೊರೆಯುತ್ತದೆ ವಿನಃ ಅವನ ತನುವಿಗೆ ದೇಹಕ್ಕೆ ಮನ್ನಣೆ ದೊರೆಯುವುದಿಲ್ಲ. ಅಂದರೆ ಚನ್ನಬಸವಣ್ಣನ ಪ್ರಕಾರ ಈಗ ಯಾವುದೋ ಕೀಳುಕೋಲದಿಂದ ಬಂದಿರ್ತಾನಪ್ಪ ಅವನಿಗೆ ಅವನ ಅಂತರಂಗಕ್ಕೆ, ಅವನ ಜ್ಞಾನಕ್ಕೆ, ಸಿದ್ಧಿ ಸಾಧನೆಗಳಿಗೆ ಮನ್ನಣೆ ಪೂಜ್ಯತೆ ದೊರೆತೈತೆ. ಶಿವಜ್ಞಾನ
ಅಂಕುರಿಸಿದರೆ, ಶಿವಜ್ಞಾನ ಅಂಕುರಿಸಿದರೆ ಅವನ ಅಂತರಂಗದೊಳಗೆ ಭಕ್ತ ಆದ ಅಂತ ಅಷ್ಟೇ. ಆದರೆ ದೇಹಕ್ಕೆ ಮನ್ನಣೆ ಇಲ್ಲ. ನೀನು ದೇಹದ ಒಂದು ಫಿಸಿಕಲಿ ನೀನು ಭಕ್ತನಾಗಿಲ್ಲ, ಮಾನಸಿಕವಾಗಿ ಅಷ್ಟೇ ಭಕ್ತನಾಗಿದೆ. ಈ ತತ್ವ ಯಾರಿಗಷ್ಟ ಅನ್ವಯಿಸ್ತತಿ ಅಂದರೆ ಚಾಂಡಾಲನಿಗಷ್ಟ ಅನ್ವಯಿಸ್ತತಿ. ಚನ್ನಬಸವಣ್ಣನವರ ಪ್ರಕಾರ ಶಿವಕುಲ ಪ್ರಸೂತರಿಗೆ ಮಾತ್ರ ಒಳಹೊರಗೆಂಬ ಭೇದವಿಲ್ಲ. ನೋಡಿ ಇಲ್ಲಿ ಇವರು ಶಿವಕುಲ ಪ್ರಸೂತರು ಅಂದರೆ ಚಾಂಡಾಲರಲ್ಲಿ ಇವರು ಮೇಲು ಜಾತಿಯವರು ಅಂತ ಅರ್ಥ. ನೋಡಿ ಇವರು ಪರಿಕಲ್ಪನೆಗಳನ್ನೇ ಈ ರೀತಿ ತಪ್ಪಾಗಿ ಅರ್ಥ ಮಾಡಿಬಿಟ್ರೆ ವಚನದ ಅರ್ಥ ಯಾಕುಟ್ಟೋಗ್ತದೆ. ಒಳಹೊರಗೆಂಬ ಭೇದವಿಲ್ಲ. ಚಾಂಡಾಲರು, ಅಸ್ಪೃಶ್ಯರು ಮುಂತಾದವರು ಭಕ್ತರಾದರೂ ಶರಣ ಸಂವಿಧಾನದೊಳಗೆ ಪ್ರವೇಶಿಸಿದರೂ ಸಹ ಒಳಹೊರಗೆಂಬ ಭೇದ ಹೊತ್ತುಕೊಂಡೇ ಇರುತ್ತಾರೆ. ಅಸ್ಪೃಶ್ಯರೇನಾದರೆ ಇವರು ಈ ಚನ್ನಬಸವಣ್ಣನ ಪ್ರಕಾರ ಈತನ ಧರ್ಮ ಸಂವಿಧಾನದಲ್ಲಿ ಅವರು ಭಕ್ತರಾದ ಮೇಲೂ ಕೂಡ ತಮ್ಮ ಭವತ್ವವನ್ನು, ಅಶುದ್ಧತೆಯನ್ನು ತಮ್ಮ ದೇಹಕ್ಕೆ ಅಂಟಿಕೊಂಡೇ ಬಂದಿರ್ತಾರೆ ಅಂತ ಈ ಥರದ ಒಂದು ವಿಚಾರವಾದವನ್ನು ನಮ್ಮ ಡಾಕ್ಟರ್ ಚಂದ್ರಶೇಖರ್ ಅವರು ಇಲ್ಲಿ ಹೂಡಿದ್ದಾರೆ. ಅವರ ಈ ಮೂರು ವಾಕ್ಯಗಳಲ್ಲೇ ಅವರು ವಚನವನ್ನು ಅಪಾರ್ಥ ಮಾಡಿಕೊಂಡಿರುವ ಸ್ಪಷ್ಟ ಸೂಚನೆ ಇದೆ. ಚನ್ನಬಸವಣ್ಣನ ಪ್ರಸ್ತುತ ವಚನವು ಚಾಂಡಾಲ ಶಿವಭಕ್ತನನ್ನು ಇತರೆ ಸವರ್ಣೀಯ ಮೇಲುಜಾತಿಯ ಶಿವಭಕ್ತರಿಗಿಂತ ಬೇರೆಯಾಗಿ ನೋಡುತ್ತಿರುವನೆಂದುದೇ ಇಲ್ಲಿ ತಪ್ಪು. ಮೊದಲನೇ ತಪ್ಪು. ಚಾಂಡಾಲರನ್ನೇ ಬೇರೆ ನೋಡ್ತಾನೆ, ಬೇರೆ ಜಾತಿಯವರನ್ನೇ ಬೇರೆ ನೋಡ್ತಾನೆ ಅನ್ನೋದು, ಅಥವಾ ಚತುರ್ವರ್ಣೀಯರು ಒಂದು ಕಡೆ ನೋಡ್ತಾನೆ, ಬೇರೆ ಚತುರ್ವರ್ಣಾತೀತ ಪಂಚಮರು ಅಂತೀವಲ್ಲ ಅವ್ರನ್ನೇ ಬೇರೆ, ಈ ರೀತಿ ಕಲ್ಪನೆ ಮಾಡಿರೋದು ಮೊದಲ ತಪ್ಪಿದು. ಫಸ್ಟ್ ಅವನು ಪ್ರಸ್ತುತ ವಚನದಲ್ಲಿ ಚಾಂಡಾಲ ಭಕ್ತನ ಉದಾಹರಣೆ ಎತ್ತಿಕೊಂಡಿರುವನಾದರೂ ಶಿವಭಕ್ತರಲ್ಲಿ ಚನ್ನಬಸವಣ್ಣನಾದಿ ಎಲ್ಲ ಶರಣರು ಜಾತಿ ಭೇದ ಮಾಡದವರೆಂಬುದಕ್ಕೆ ಚನ್ನಬಸವಣ್ಣನ 1309 ವಚನವೇ ಸದ್ಯದ ಸಾಕ್ಷಿ. ಚನ್ನಬಸವಣ್ಣ ತೆಂಗಿನ ಪರಟೆ ಮತ್ತು ಒಳಗಿನ ತಿರುಳು ಇವುಗಳನ್ನು ಒಟ್ಟಾರೆ ಎಲ್ಲ ಭಕ್ತರಿಗೂ ಅನ್ವಯಿಸಿ ಒಂದು ಸಾಮಾನ್ಯ ಹೋಲಿಕೆಯಾಗಿ ತೆಗೆದುಕೊಂಡಿರುವನು. ಕಾರಣ ಚಂದ್ರಶೇಖರ್ ಅವರು ಶಿವಪ್ರಸೂತರು ತಿರುಳು ಮತ್ತು ಚಾಂಡಾಲರು ಪರಟೆ ಎಂದು ಸಮೀಕರಿಸಿ ಅದರಲ್ಲಿಯೇ ಭಕ್ತರೊಳಗೆ ಜಾತಿ ಭೇದವನ್ನು ಚನ್ನಬಸವಣ್ಣ ಸೃಷ್ಟಿಸಿದ್ದನೆಂಬಂತೆ ತಿಳಿದಿರುವುದೇ ದೋಷಯುಕ್ತ. ಚನ್ನಬಸವಣ್ಣನ ಈ ವಚನದ ಸಂದೇಶ ಬಹಳ ಸರಳವಾಗಿದೆ. ಯಾವುದೇ ಜಾತಿಯ ಭಕ್ತನಿರಲಿ ಅವನ ಅಂತರಂಗ ಬಹಿರಂಗಗಳೆರಡೂ ಶುದ್ಧವಾಗಿರತಕ್ಕದ್ದು. ಚಾಂಡಾಲನಾದ ಭಕ್ತನ ಅಂತರಂಗ ಶುದ್ಧವಿದ್ದರೆ ಅದು ಅಂತರಂಗದ ಪೂಜ್ಯತೆ ಪಾವಿತ್ರ್ಯತೆ ಸೂಚಿಸುತ್ತದೆ ಅಷ್ಟೇ. ಆದರೆ ಅಂತರಂಗ ಶುದ್ಧಿ ಇದ್ದು ತನು ಅಶುದ್ಧವಾಗಿದ್ದರೆ ಅಂತರಂಗದ ಶುದ್ಧತ್ವವು ಬಹಿರಂಗದ ಅಶುದ್ಧತ್ವವನ್ನು ನೀಗಿಸಿ ಪೂಜ್ಯಗೊಳಿಸಲಾರದು. ಕಾರಣ ಯಾವುದೇ ಜಾತಿಯವನಿರಲಿ ಶಿವಕುಲ ಪ್ರಸೂತನಾದ ಬಳಿಕ ಗುರುದೀಕ್ಷೆಯಿಂದ ಮರುಜನ್ಮ ಹೊಂದಿ ಕರಕಮಲ ಸಂಜಾತನಾದ ಬಳಿಕ ಅಂಥವನ ತನು ಮನಗಳೆರಡು, ತನು ದೇಹ ವೃತ್ತಿ ಕರಣಗಳು ಅಂತ ಅಂತರಂಗ ಅಂತ ಇವೆರಡೂ ಕೂಡ ಶುದ್ಧವಿರತಕ್ಕದ್ದು. ಅಂತರಂಗ ಬಹಿರಂಗ ಭಕ್ತನಾದ ಮೇಲೆ ಅವೆರಡೂ ಕೂಡ ಶುದ್ಧವಾಗಿರಬೇಕು ಅಂತ. ಇಂತಹ ಸಾಮಾನ್ಯ ಸಂದೇಶದ ಈ ವಚನದಲ್ಲಿಯೂ ಕೂಡ ಜಾತಿ ಭೇದ ಹುಡುಕಿದ ವಿದ್ವಾಂಸರ ಗ್ರಹಿಕಾ ದೃಷ್ಟಿಗೆ ಚನ್ನಬಸವಣ್ಣ ಒಬ್ಬ ಕರ್ಮಠ ಎಂಬ ಪೂರ್ವಗ್ರಹವೇ ಇಲ್ಲಿ ಕಾರಣ. ಅಲ್ಲದೆ ಅವರು ಶಾಂತ ಮನದಿಂದ ವಚನವನ್ನು ವಸ್ತುನಿಷ್ಠವಾಗಿ ಗ್ರಹಿಸುವಲ್ಲಿ ಅರ್ಥೈಸುವಲ್ಲಿ ವಿಫಲರಾಗಿರುವುದಕ್ಕೆ ಈ ಲೇಖನದಲ್ಲಿಯೇ ನಮಗೆ 2-3 ಉದಾಹರಣೆಗಳು ಸಿಕ್ಕಾಗಾಯಿತು. ಆದ್ದರಿಂದ ಅವರ ಉಪಸಂಹಾರದಲ್ಲಿನ ನಿರ್ಣಯಗಳು ತಮ್ಮ ಮಾನ್ಯತೆಯನ್ನು ಆಟೋಮೆಟಿಕಲಿ ಕಳ್ಕೊಳ್ತವೆ. ಅವರ ಚರ್ಚೆ ಸರಿಯಿಲ್ಲ ಅಂದಮೇಲೆ ಉಪಸಂಹಾರ ನಿರ್ಣಯಗಳು ಸರಿಯಿಲ್ಲ ಅಂತಲೇ ಅರ್ಥ. ಆದರೂ ಕೆಲವು ವಾಕ್ಯ ನೋಡುವ ಇಲ್ಲಿ ಅವರು ನೋಡಿ ಮುಖ್ಯವಾಗಿ ಹೇಳ್ತಾರೆ, ವಚನ ಸಂಸ್ಕೃತಿಯೊಳಗೆ ಬ್ರಾಹ್ಮಣವಾದಿತನವನ್ನು ಬಿತ್ತಿದವನು ಅದಕ್ಕೆ ಸಂಘಟಿತ ರೂಪ ನೀಡಿದ, ಅದಕ್ಕೆ ಸಂಹಿತೆ ಸೂತ್ರಗಳನ್ನು ಕಟ್ಟಿ ಹಾಕಿದ ಕೀರ್ತಿ ಚನ್ನಬಸವಣ್ಣನವರಿಗೆ ಸಲ್ಲಬೇಕು ಅಂತ ಪುಟ 22ರಲ್ಲಿ ಬರೀತಾರೆ. ನೋಡಿ ಹೀಗೆ ಅವನನ್ನು ವೈದಿಕಕ್ಕೆ ಅಸೋಸಿಯೇಟ್ ಮಾಡತಕ್ಕಂಥದ್ದು. ಚನ್ನಬಸವಣ್ಣನ ತತ್ವ ಪ್ರತಿಪಾದನೆ ವೈದಿಕತೆಯನ್ನು ಮೈಗೂಡಿಸಿಕೊಂಡದ್ದು ಎಂಬುದು ಭಾಗಶಃ ಸತ್ಯವಾದರೂ ಆತನಲ್ಲಿ ಸ್ವಲ್ಪ ವೈದಿಕ ಶಾಸ್ತ್ರ ಪರಂಪರೆಯ ಪ್ರಭಾವ ವಿಪರೀತ ಕಾಣ್ತಕ್ಕಂಥದ್ದು ನಿಜ, ಅದು ಸತ್ಯವಾದರೂ ಚನ್ನಬಸವಣ್ಣನು ಸಹ ಬಸವಣ್ಣನಂತೆಯೇ ತನ್ನ ವೈದಿಕ ಪರಂಪರಾ ವಿರೋಧಿ ನಿಲುವು ಹೊಂದಿದ್ದನೆನ್ನಲು ಸಾಕು ಬೇಕಾದಷ್ಟು ವಚನಗಳಿವೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದೇ ಈಗ ಇಡೀ ಎಂಟೈರ್ ವೈದಿಕ ಪರಂಪರೆಯನ್ನೇ ಬಸವಣ್ಣ ನಿರಾಕರಿಸ್ತಾನೆ. ಅವರ ದೇವರು, ಅವರ ನಡವಳಿಕೆ ಇತ್ಯಾದಿ ಎಲ್ಲವನ್ನು ಕೂಡ ನಿರಾಕರಿಸ್ತಾನೆ. ಅದೇ ರೀತಿ ಚನ್ನಬಸವಣ್ಣನು ಕೂಡ ನಿರಾಕರಿಸ್ತಾನೆ. ಆದರೆ ಈತ ಕೆಲವು ಸಂಸ್ಕೃತ ಶಾಸ್ತ್ರ, ಸ್ಮೃತಿ, ಶ್ರುತಿ ಇವುಗಳ ಉಲ್ಲೇಖ ಮಾಡ್ತಾನಲ್ಲ, ಅಲ್ಲಿ ಆತನಿಗೆ ಅತಿಯಾದ ವೈದಿಕ ಪಾಂಡಿತ್ಯ ಆತನಿಗಿದೆ. ಆ ಪ್ರಭಾವ ನಾವು ಕಾಣಬಹುದು. ಆದರೆ ಹಂಗಂದ ತಕ್ಷಣ ಆತ ಸಂಪೂರ್ಣ ಒಬ್ಬ ಕರ್ಮಠ ನಿಲುವಿನವನು ಅಂತ ಹೇಳಿ ನಾವು ಆ ರೀತಿ ಬ್ರ್ಯಾಂಡ್ ಮಾಡ್ತಕ್ಕಂಥದ್ದು
ಸರಿಯಲ್ಲ ಅದು. ಆದ್ದರಿಂದ ಈತನ ವಚನದಲ್ಲಿರುವ ಅತಿ ವೈದಿಕ ವಾಸನೆಯ ವಚನಗಳು ಪ್ರಕ್ಷಿಪ್ತವಿದ್ರೆ ಇರಬಹುದು. ಈಗ ಇಲ್ಲಿ ನಾವು ಪ್ರಕ್ಷಿಪ್ತ ಅಂತ ಕೆಲವು ಮಾತುಗಳನ್ನು ನಮ್ಮ ಸಿದ್ಧಾಂತಿಗಳಲ್ಲಿ ಅಥವಾ ಪ್ರಾಜ್ಞರಲ್ಲಿ ಕೇಳ್ತಾ ಇದ್ದೇವೆ ನಾವು ಈ ಆರೋಪಗಳು. ಕೆಲವರು ವಚನದಲ್ಲಿ 75% ಪ್ರಕ್ಷಿಪ್ತದವು ಅಂತ ಹೇಳ್ತಾರೆ, ಇನ್ನು ಕೆಲವರು ಬಹಳಷ್ಟು ಅದಾವ ಅಂತ ಹೇಳ್ತಾರೆ. ಅದಿಷ್ಟರೇ ಇರಲಿ. ಮತ್ತು ಪ್ರಕ್ಷಿಪ್ತವನ್ನು ಹುಡುಕುವ ವಿಧಾನ ಹೇಗೆ ಅಂತ ಹೇಳಿದರೆ, ಯಾವುದೇ ವಚನ ಆ ಶರಣನಿಗೆ, ಆ ವಚನಕಾರನಿಗೆ ವೈಚಾರಿಕ ವೈರುಧ್ಯವನ್ನು ಅದು ಹೇಳ್ತತೆ ಅನ್ನೋದಾದರೆ ನಾವು ನಿಸ್ಸಂದೇಹವಾಗಿ ಅಂಥ ವಚನವನ್ನು ನಾವು ಪ್ರಕ್ಷಿಪ್ತ ಅಂತ ಹೇಳಬೇಕಾಗ್ತದೆ. ಚನ್ನಬಸವಣ್ಣನಲ್ಲಿ ವೈದಿಕ ವಿರೋಧಿ ಅಂಶ ಸ್ಪಷ್ಟವಾಗಿದ್ದರೂ ಕೂಡ ಎಲ್ಲಿಯಾದರೂ ವೈದಿಕ ಪರವಾದ ಮಾತು ಬಂದರೆ ಇದು ಅಲ್ಲ ಅಂತ ನಾವು ಹೇಳಬೇಕಾಗ್ತದೆ. ಆದ್ದರಿಂದ ಇಂಥ ವಚನಗಳು ಒಂಥರ ವೈದಿಕ ಪರಂಪರೆಯ ವಾಸನೆ, ಅದರ ಸಂಸ್ಕೃತಿಯ ವಾಸನೆ ಇರತಕ್ಕಂಥ ವಚನಗಳು ಪ್ರಕ್ಷಿಪ್ತ ಇದ್ರೆ ಇರಬಹುದು. ಏಕೆಂದರೆ ವೈದಿಕ ವಿರೋಧಿ, ಜಾತಿ ವರ್ಣ ವಿರೋಧಿ ನಿಲುವೆ ಎಲ್ಲ ಶರಣರ ಒಟ್ಟಾರೆ ವಚನ ಪರಂಪರೆಯ ಘೋಷಿತ ನಿಲುವಿದು. ವೈದಿಕ ಪರಂಪರೆಯನ್ನು, ವರ್ಣ ಜಾತಿ ವ್ಯವಸ್ಥೆಯನ್ನು ಈ ರೀತಿ ವಿರೋಧ ಮಾಡ್ತಕ್ಕಂಥದ್ದು, ಮೌಢ್ಯಗಳನ್ನು ವಿರೋಧ ಮಾಡ್ತಕ್ಕಂಥದ್ದು, ವೈದಿಕ ಶಾಸ್ತ್ರಗಳನ್ನು ವಿರೋಧ ಮಾಡ್ತಕ್ಕಂಥದ್ದು, ಇದು ಎಲ್ಲ ಶರಣರಿಗೂ ಸರ್ವಸಮ್ಮತವಾದ ಘೋಷಿತವಾದ ನಿಲುವು. ಆದ್ದರಿಂದ ಇದಕ್ಕೆ ವಿರುದ್ಧವಾದ ಯಾವುದಾದಿದ್ದರೆ ನಾವು ಅದನ್ನು ಪ್ರಕ್ಷಿಪ್ತ ಅಂತ ನೋಡಬೇಕಾಗ್ತದೆ. ಹೀಗೆ ನಮಗೆ ಈ ಲೇಖನದ ಒಂದು ವಿಶ್ಲೇಷಣೆ ನಮ್ಗೆ ಏನು ಹೇಳ್ತದೆ ಅಂತ ಹೇಳಿದರೆ, ನಾನು ಅನೇಕ ಸಾರಿ ಇದನ್ನು ಆರೋಪ ಫೇಸ್ಬುಕ್ಕಲ್ಲಿ ನಾನು ಬರಿತಾ ಬಂದಿದ್ದೀನಿ. ವಚನ ಸಾಹಿತ್ಯದ ಮೇಲೆ ಒಂದು ಬೌದ್ಧಿಕ ದಾಳಿ ಬಹಳ ಬಗೆಯಲ್ಲಿ ನಡೀತದೆ ಅಂತ ನಾನು ಒಂದು ಸಾರಿ ಬರೆದಿದ್ದೆ. ಅದಕ್ಕೆ ಒಬ್ಬ ವಿದ್ವಾಂಸರು ಬಹಳ ಬೇಜಾರು ಪಟ್ಕೊಂಡು ನನ್ನ ಹತ್ರ ಫೋನ್ನಲ್ಲಿ ಖಾರವಾಗಿ ಮಾತಾಡಿದರು. ಅವರಿಗೆ ಅವತ್ತು ಉತ್ತರನೂ ಕೂಡ ಕೊಟ್ಟೆ. ಆದರೆ ಈ ಅವತ್ತು ಮಾಡಿದ ನನ್ನ ಆರೋಪಗಳು ಅವು ನಿರಾಧಾರವಲ್ಲ ಅನ್ನಲಿಕ್ಕೆ ನನ್ನ ಈ ವಿಮರ್ಶೆಗಳು, ಈ ಲೇಖನದ ಬೇರೆಯವರು ಬರೆದಂಥ ಲೇಖನದ ವಿಮರ್ಶೆಗಳು ನನಗೆ ಸಾಕ್ಷಿಯಾಗಿವೆ. ಸುಮಾರು 98ನೇ ಇಸ್ವಿಯಲ್ಲಿ ಬರೆದಂಥದ್ದಿದು. ಅದೇ ರೀತಿ ನಮ್ಮ ಡಾಕ್ಟರ್ DR ನಾಗರಾಜ್ ಅವರ ಅಲ್ಲಮ ಮತ್ತು ಶೈವ ಪ್ರತಿಭೆ ಕೂಡ ಆಗಲೇ 3 ದಶಕಗಳ ಮೇಲೆ ಅದು ಅದು ಕಳೆದಿದೆ, ಕಾಲವನ್ನು ಕಳೆದಿದೆ, ಅನೇಕ ಮರುಮುದ್ರಣವನ್ನು ಕಂಡಿದೆ. ಅದನ್ನು ಕೂಡ ನಾನು ಮರು ವಿಮರ್ಶೆ ಮಾಡಿದ್ದೇನೆ. ಅಲ್ಲಿಯೂ ಕೂಡ ಅನೇಕ ರೀತಿಯ ಅಭಾಸಗಳನ್ನು ನಾನು ಕಂಡಿದ್ದೇನೆ. ಆದ್ದರಿಂದ ನಾನು ಏನು ವಚನ ಸಾಹಿತ್ಯ ಕುರಿತಾಗಿ ಈ ಬೌದ್ಧಿಕ ವಲಯ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಆರೋಪ ಮಾಡಿದ್ದೆ, ಆ ಆರೋಪಗಳು ನಿರಾಧಾರವಲ್ಲ ಅಂತ ನನಗೆ ಮನವರಿಕೆಯಾಗಿದೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.